ವೇದವಾಕ್ಯವನ್ನೆಲ್ಲ ಮೂಲದಿ ಕನ್ನಡದಿ ಬೋಧಿಸುವ ಜನರ ವೇದಾವತಿಗೆ ಸಾಧುಗಳಿಗೆ ಬಳಿಯುವೆನು ಸಾಧು ನಿಜಗಳಿಗೆ ಬಳಿಯುವೆನು ನಿಜವನ್ನರಿಸುವ ಸಿದ್ಧಿಗೆ ಗುಣಿಯ ಗ್ರಂಥವನು ನಿಜವಾಗಿ ನಿಜದೋಳ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಕೈದಾಸಿ ಜಡಿಸಿದ ಸಿದ್ಧರುಡರಿಗೆ ನತನಕ್ಕೆ ಸಿದ್ಧರುಡರಿಗೆ ನತನಕ್ಕೆ ಬಾಳ ಬಲವೇ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತದಿರ್ಪದೆ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಸುಮ್ಮಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತ ಶಾಸ್ತ್ರವನ್ನು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಧ್ಯಾನಮೂಲಂ ಗುರುರ್ಮೂರ್ತಿ ಪೂಜಾಮೂಲಂ ಗುರುರ್ಪಾದಂ ಮಂತ್ರಮೂಲಂ ಗುರುರ್ವಾಕ್ಯಂ ಮುಕ್ತಿಮೂಲೋ ಗುರುಕೃಪಃ ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಡು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 15ನೆಯ ಸೂತ್ರದ 15ನೆಯ ಅಧ್ಯಾಯದ 7ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ದಿನ ಎಲ್ಲಕ್ಕೂ ಶ್ರೇಷ್ಠವಾದ ಘನವಾದ ಅತೀತವಾದಂಥ ಪರವಸ್ತು ಇದೆ, ಆ ಪರವಸ್ತುವೇ ನಾನು ಅಂತ ನೀನು ತಿಳಿದುಕೊಂಡರೆ ಮುಂದೆ ಜನ್ಮ ಮರಣಗಳಿಂದ ಕೂಡಿದ ಸಂಸಾರಕ್ಕೆ ಮತ್ತೆ ನೀನು ಮರಳಿ ಬರುವುದಿಲ್ಲ. ಅಂದರೆ ನಿನ್ನೆನೆ ಹೇಳಿನೇ, ಇದು ವೇದಾಂತ ಪಾರಮಾರ್ಥ ಜ್ಞಾನ ಮಾರ್ಗ ಮುಟ್ಟೋ ಕೆಲಸದ ವಿನಃ ಹುಟ್ಟುವ ಕೆಲಸ ಇಲ್ಲಿಲ್ಲ. ಎಲ್ಲಿ ಮುಟ್ಟಬೇಕಾಗಿದೆ?
ನಮ್ಮ ಸ್ವರೂಪ ಸಾಕ್ಷಾತ್ಕಾರ ಅನುಭವಕ್ಕೆ ನಾವು ಯಾವಾಗ ಮುಟ್ಟಿದ್ದೀವಿ ಆವಾಗ ನಾವು ಹುಟ್ಟುವುದೇ ಇಲ್ಲ ಅಂತ ಹೇಳಿ ಇದನ್ನ ಇನ್ನೂ ಕೆಲವು ಜನ ಪ್ರಪಂಚದಲ್ಲಿ ಜನನ ಮರಣ ಅನ್ನುವಂಥ ಸಂಸಾರ ದುಃಖ ತಾಪ ಭಾಳ ಆಗ್ಯದ್ರಿ ಅಂತ ಜ್ಯೋತಿಷ್ಯಗಾರರಿಗೆ ಹೋದರೂ ಕೂಡ ಅದನ್ನು ಕೇಳ್ತೇವೆ, ಗಿಳಿ ಪಂಚಾಂಗ ಬಂದರೂ ಕೂಡ ಅವನ್ನ ಕೇಳ್ತೇವೆ. ಮತ್ತೆ ಬೇರೆ ಬೇರೆ ವ್ಯಕ್ತಿಗಳ ಹತ್ತಿರ ಹೋದಾಗ ನಾವು ಕೇಳೋದು ಒಂದೇ, ಸಂಸಾರ ದುಃಖ ಬಹಳ ಆಗ್ಯದ್ರಿ, ಈ ದುಃಖ ನಿವೃತ್ತಿಯ ಆಶೀರ್ವಾದ ಮಾಡ್ರಿ ಅಂತ ಕೇಳೋರು ಬಹಳ ಮಂದಿ ಯಾರ. ಆದರೆ ಆ ನಿಜವಾದ ದುಃಖ ನಿನಗಾಗಿತ್ತು ಅಂದರೆ ಪಂಚಾಂಗ ಹೇಳೋರ ಮಾತು ಕೇಳಂಗಿಲ್ಲ, ಗೀಳಿ ಪಂಚಾಂಗ ಹೇಳೋರ ಮಾತು ಕೇಳಂಗಿಲ್ಲ, ಅನಂತ ಶಾಸ್ತ್ರಗಳನ್ನು ಹೇಳುವಂಥವ್ರ ಮಾತು ಕೇಳೋದಿಲ್ಲ. ನೀ ಯಾರ ಮಾತನ್ನು ಕೇಳಬೇಕು ಅಂದರೆ ವೇದದಲ್ಲಿ ವೇದಾಂತವನ್ನು ಹೇಳಿದ ಭಗವಂತನ ಮಾತನ್ನು, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಮಾತನ್ನು ಕೇಳಬೇಕು. ನಾವು ರೋಗ ಆದರೆ ಯಾರಲ್ಲಿ ಹೋಗಂತನೇ ಗೊತ್ತಿಲ್ಲ ಬಹಳ ಜನಕ್ಕೆ. ಯಾಕೆ ಹಿಂಗಾಯಿತು ಅಂತ ವಿಚಾರ ಮಾಡಿದರೆ ಮಹಾತ್ಮರು ಮಮ ಏವ ಅಂಶ ಜೀವಲೋಕೆ ಜೀವಭೂತ ಸನಾತನ ಮನುಷ್ಯಾಸ್ಮಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ ಅಂದರು. ಅಂದರೆ ಈ ದೇಹ ಏನವ, ದೇಹದಲ್ಲಿ ಈ ಜೀವಾತ್ಮ ಯಾರು ಅಂತ ನಾವು ವಿಚಾರ ಮಾಡಿದರೆ ನನ್ನದೇ ಸನಾತನ ಅಂಶವಾಗಿದೆ. ಪರಮಾತ್ಮನ ಅಂಶವೇ ಜೀವಾತ್ಮ, ಜೀವಾತ್ಮನ ಅಂಶವೇ ಅದು ಪರಮಾತ್ಮ ಅಂತ ಈ ತ್ರಿಗುಣಾಮಯಿ ಮಾಯೆಯಲ್ಲಿರುವಂಥ ನಾನೇ ನಿನ್ನಲ್ಲಿ ನೀನೇ ನನ್ನಲ್ಲಿ ಇದ್ದರೂ ಕೂಡ ಆ ಮಾಯೆಯಲ್ಲಿರುವ ಮನಸ್ಸು 5 ಇಂದ್ರಿಯಗಳನ್ನು ಆಕರ್ಷಣೆ ಮಾಡ್ತದೆ ವಿನ ಇದು ಒಂದನ್ನು ಆಕರ್ಷಣೆ ಮಾಡೋದಿಲ್ಲ. ಯಾಕಂದರೆ ಮಾಯೆ ಅಂದ್ರೇನು? ಅಜ್ಞಾನ ಸಹಿತವಾಗಿ ಇರುವಂಥ ಜನಗಳಿಗೆ. ಇಲ್ಲಿ ಏನು ಹೇಳ್ತಾರೆ ಮಹಾತ್ಮರು ಅಂದರೆ, ಭಗವಂತನು ಪ್ರತಿ ಜೀವವನ್ನು ತನ್ನ ಅಂಶವೆಂದೇ ಹೇಳುತ್ತಿದ್ದಾನೆ. ವೇದಗಳು ಮಹಾತ್ಮರು ಸದ್ಗುರು ಏನು ಹೇಳಕತ್ತಾರಂದ್ರೆ ಎಷ್ಟು ಯೋಗ್ಯವಾದ, ಯಾರು ಹೇಳಲಾರದ, ಯಾರೂ ಕಾಣಿಸಲು ಆಗದೇ ಇರುವಂಥ ಸಮರ್ಥ ಮಹಾತ್ಮರು ಹೇಳುವಂದೇ, ನೋಡ್ತಮ್ಮ ನಾನೇ ನೀನು ನೀನೇ ನಾನು ಅಂತ ಹೇಳಿದ್ರು ಅವರು. ನಾನು ಪರಮಾತ್ಮ, ನೀನು ಭಕ್ತ ಅಂತ ಹೇಳಿಲ್ಲ, ನಾ ಗುರು ನೀ ಶಿಷ್ಯ ಅಂತ ಹೇಳಿಲ್ಲ, ನಾನೇ ನೀನು ನೀನೇ ನಾನು ಅಂತ ಓತ ಪ್ರೋತನೆ ಆಗಿದಂತೆ ಹೇಳಿದ್ರು ಕೂಡ ಅಲ್ಲಿ ಹೇಳುವ ಮಾತಿನಲ್ಲಿ ಅಂಶವೆನ್ನುವುದಕ್ಕಿಂತ ತನ್ನ ಎಂಬುವ ಮಾತೇ ಮುಖ್ಯವಾದದ್ದು. ಅಂಶ ಅಂದರೆ ಮತ್ತೆ ತುಕುಡೆ ಆಗ್ತದೆ. ಆ ರೀತಿ ತಿಳ್ಕೊಬೇಡ್ರಿ. ನಾನು ಹೇಗೆ ಪೂರ್ಣವಾಗಿದ್ದೇನೋ ಅದೇ ಪ್ರಕಾರವಾಗಿ ನಿನ್ನಲ್ಲಿ ಪೂರ್ಣವಾಗಿದ್ದೇನೆ. ಅದಕ್ಕೆ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಮುಚ್ಯತೆ ಅಂತ ಹೇಳಿತು. ಹಾಗಾಗಿ ನೀವೆಲ್ಲರೂ ಯಾರ ಸ್ವರೂಪ ಈಗ ಅಂದರೆ, ನೀವು ಒಬ್ಬ ಸ್ತ್ರೀ ಸ್ವರೂಪ ಅಲ್ಲ, ಒಬ್ಬ ಪುರುಷನ ಸ್ವರೂಪ ಅಲ್ಲ, ಒಬ್ಬ ವೃದ್ಧನ ಸ್ವರೂಪ ಅಲ್ಲ, ಒಬ್ಬ ಯೌವನ ಸ್ವರೂಪ ಅಲ್ಲ, ಒಬ್ಬ ಬಾಲಕನ ಸ್ವರೂಪ ಅಲ್ಲ. ಯಾವ ಸ್ವರೂಪ ಅಂದರೆ ನನ್ನ ಸ್ವರೂಪವೇ ನೀವಿದ್ದೀರಿ ಅಂತ ನಮಗೆ ಮಾಯೆಯಿಂದ ಕಾಣ್ತದ. ಮಾಯೆಯಿಂದ ಬಾಲಕ ಬೇರೆ, ಯೌವನ ಬೇರೆ, ವೃದ್ಧಾಪ್ಯ ಬೇರೆ ಅಂತ ಅನಿಸ್ತದಿಲ್ಲ. ಆದರೆ ಜ್ಞಾನದಿಂದ ನೋಡು,
ಬಾಲಕನಲ್ಲಿ ಪೂರ್ಣವಾಗಿ ನಾನಿದ್ದೇನೆ, ಯೌವನದಲ್ಲಿ ಪೂರ್ಣ ಇದ್ದೇನೆ, ವೃದ್ಧಾಪ್ಯದಲ್ಲಿ ಪೂರ್ಣ ಇದ್ದೇನೆ, ಸಾವಿನಲ್ಲಿ ಕೂಡ ನಾನು ಇದ್ದೇನೆ. ಹಾಗಾಗಿ ನೀವು ಎಲ್ಲಿಂದ ಬಂದೀವಿ ನಾವು ನೀವು ಅಂತ ಹೇಳಿದ್ರೆ, ಮಣ್ಣಿನಿಂದ ಬಂದವರಲ್ಲ, ಮಣ್ಣಿನಿಂದ ಮಡಿಕೆ ಬಂದವಿಲ್ಲ. ಅದರಂತೆ ಕೋತಿಯಿಂದಲೂ ಬಂದವರಲ್ಲ, ಪಶುಗಳಿಂದ ಬಂದವರಲ್ಲ, ಪಕ್ಷಿಗಳಿಂದ ಬಂದವರಲ್ಲ, ಪ್ರಾಣಿಗಳಿಂದ ಬಂದವರಲ್ಲ. ನಾವೆಲ್ಲರೂ ಬಂದದ್ದು ಎಲ್ಲಿಂದ ಅಂದರೆ ಆ ಭಗವಂತನಿಂದಲೇ ನಾವು ಬಂದಿದ್ದೇವೆ. ಬ್ರಹ್ಮನಿಂದ ಬಂದಿವಂತ ಅರ್ಥ ಆಯ್ತಲ್ಲ. ಬ್ರಹ್ಮನಿಂದ ನೀವು ಬಂದಿದ್ದೆ ಅಂದ್ರೆ ನೀವು ಬ್ರಹ್ಮನೇ ಇರಬೇಕಲ್ಲ. ಮಣ್ಣಿನಿಂದ ಬಂದದಂದ್ರೆ ಅದ್ರ ಮಣ್ಣೇ ಇರಬೇಕಲ್ಲಪ್ಪ, ಚಿನ್ನ ಇರಂಗಿಲ್ಲ. ಚಿನ್ನದಿಂದ ಯಾವುದು ಬಂದದಂದ್ರೆ ಅದ್ರಲ್ಲಿ ಮಣ್ಣು ಇರಂಗಿಲ್ಲ, ಚಿನ್ನ ಇರ್ತದೆ. ಕೋತಿಯ ಗರ್ಭದಿಂದ ಬಂದ್ರೆ ಮನುಷ್ಯ ಜನ್ಮ ಬರ್ತೇನಲ್ಲಿ, ಕೋತಿಯಾಗಿ ಹುಟ್ಟಬೇಕಲ್ಲ. ಯಾವ ಬೀಜದಿಂದ ಯಾವುದು ಮರ ಹುಟ್ಟದಂದ್ರೆ ಬೀಜದಲ್ಲಿ ಇರುವಂತ ಬೆಳೆನೇ ಬರಬೇಕಲ್ಲ, ಬೇರೆ ಬರ್ತದೇನು? ಅದರಂತೆ ಬ್ರಹ್ಮನಿಂದ ನಾವು ಬಂದೀವಿ ಅಂದರೆ ಭಗವಂತನ ಸ್ವರೂಪವೇ ನಾವಿದ್ದೀವಿ ಅಂತ ಅನುಮಾನಿಲ್ಲ, ಸ್ಪಷ್ಟ ನಿರ್ಣಯ ಅಂತ. ಆದರೂ ಕೂಡ ನೀವು ಪಾಪಿಗಳ ಅಂದ್ರೆ ನಾವು ಪಾಪಿಗಳ ಸಂತಾನವಲ್ಲ, ರಕ್ಕಸರ ಸಂತಾನಲ್ಲ, ಪುಣ್ಯಾತ್ಮರ ಸಂತಾನಲ್ಲ, ಪಾಪಿಗಳ ಸಂತಾನಲ್ಲ, ಪಕ್ಷಿಗಳ ಸಂತಾನಲ್ಲ, ಗಿಡ ಮರಗಳ ಸಂತಾನಲ್ಲ. ಅಂದಾಗ ನಾವು ಅಮೃತ ಸಂತಾನರು. ಯಾವ ಸಂತಾನ? ಅಮೃತ. ಯಾರಿಗೆ ಸಾವಿಲ್ಲ, ಆ ಸಾವಿಲ್ಲದವನಂದ್ರೆ ನಾವು ಬಂದೀವಿ ಅಂದಮೇಲೆ ನಮಗೆ ಹೆಂಗೆ ಸಾವು ಬರ್ತದ? ಹೆಂಗ್ ಬರ್ತದೆ ಹೇಳ್ರಿ? ಒಂದು ಮರ ಹುಟ್ಟ್ಯದ ಅಂದ್ರೆ ಅದು ಸ್ವಲ್ಪ ಎದ್ದು ನಾಶ ಆಗ್ತದೆ, ಅದು ಶಾಶ್ವತ. ಆ ಮರದ ಬೀಜ ಮತ್ತೆ ಪುನಃ ಹುಟ್ಟುತ್ತಾವ, ಅವಕ್ಕೆ ಸಾವಿಲ್ಲೇನು? ಅವು ಸಾಯ್ತಾವ. ಅವು ಯಾಕೆ ಸತ್ತು? ಸಾಯೋ ರೋಗದಿಂದ ಹುಟ್ಟಿ ಅಂದಮೇಲೆ ಇವು ಸತ್ತೋತವಂತ. ಆ ರೋಗ ಅದಲ್ಲ, ಮರಣ ರೋಗ ಎಂಬುದು ದೊಡ್ಡ ರೋಗ ಇದು. ಹಾಗಾಗಿ ನಾವು ಪಾಪಿಗಳೆಂದು ಏತಕ್ಕೆ ಅಧೋಗತಿಗೆ ಹೋಗುತ್ತೀರಿ? ನಾವು ಪಾಪ ಮಾಡಿ ಹುಟ್ಟಿವಪ್ಪ, ನಾವು ಪುಣ್ಯಾತ್ಮರಲ್ಲ, ನಾವು ಏನೇನೋ ಅಂದ್ಕೊಂಡು ಕಾಲವನ್ನು ದೂಗ್ತಿದ್ದೀವಿ, ಮನಸ್ಸಿಗೆ ದುಃಖವನ್ನು ಮಾಡ್ಕೊಂಡೀವಿ, ಆ ಕತ್ತಲ್ದಾಗ ಬಿದ್ದು ಒದ್ದಾಡ್ತೀವಿ. ಅದಕ್ಕೆ ನಾವು ದೈವ ಸ್ವರೂಪರೆಂದು ನಾವೇನ್ ತಿಳ್ಕೋಬೇಕು? ಪರಮಾತ್ಮ ಸ್ವರೂಪರೆಂದು ಗೋಪುರವನ್ನು ಹತ್ತಿ ಎಲ್ಲರಿಗೆ ಕೇಳುವಂತೆ ಡಂಗೂರವನ್ನು ಹೇಳಂದ್ರವ್ರು. ಬ್ಯಾರೆ ಯಾರು ಏನು ಹೇಳಿ, ಇಲ್ಲಿ ಸಣ್ಣ ಕೆಳಗೆ ನಿಂತು ಒದರಿದ್ರೆ ದೂರ್ಲವ್ರು ಕೇಳಂಗಿಲ್ಲ. ಗೋಪುರ ಹತ್ತಿ ಗೋಪುರದ ಮೇಲೆ ಮೈ ಗಿಡ್ಕೊಂಡು ಹೇಳ್ರಿ, ನಿಮ್ಗೆ ಸಾವೇ ಇಲ್ಲ. ಇನ್ನೇನು ಹೇಳ್ಬೇಕಂತ? ವೇದಾಂತ ಗಿಂಡಮದಲ್ಲಿ ಸುಮಾರು ಮಾತುಗಳನ್ನು ಇದೇ ಪ್ರಕಾರ ಹೇಳ್ಯಾರ ಮಹಾತ್ಮರು. ಹಾಗಾಗಿ ನಾವು ಹೇಳುವ ಮಾತು ಯಾರ್ದಂದ್ರೆ ಭಗವಂತನ ಮಾತು. ಭಗವಂತ ಸಾರಿ ಸಾರಿ ಹೇಳಿದ ಸ್ತುತಿವಾಕ್ಯವನ್ನೇ ಇಲ್ಲಿ ಡಂಗೂರ ಸಾರ್ತೀವಿ ಅಂತ ನೀವು ಹೇಳ್ರಿ. ಹಳ್ಳಿಯಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಉತ್ಸವ ಇರಲಿ, ಯಾವುದೇ ದೊಡ್ಡ ಕಾರ್ಯ ಇದ್ರೆ ಅಲ್ಲಿ 4 ಜನ ದೈವದವರು ಒಬ್ಬನ್ನ ಅಲೆಗೆ ಬಾರಿಸ್ತಾ ಡಂಗೂರವನ್ನು ಸಾರಿ ಅಂತ ಹೇಳಿ ಕಳಿಸ್ತಾರೆ. ನಾಳೆ ನಮ್ಮ ಗ್ರಾಮದಲ್ಲಿ ಇಂಥ ದೇವತೆಯ ಏನು ಪೂಜಾ ಕಾರ್ಯಕ್ರಮ ಇರಲಿ, ಮೂರ್ತಿ ಪ್ರತಿಷ್ಠಾಪನೆ ಇರಲಿ, ಗೋಪುರ ಉದ್ಘಾಟನೆ ಇರಲಿ, ಎಲ್ಲರೂ ಕೇಳ್ರು ಅಂತ ಡಂಗೂರು ಸಾರ್ತಾರೆ. ಆ ಡಂಗೂರು ಸಾರಿ ಹೋತನಲ್ಲ, 2ನೇ ದಿನ ಮಂದಿ ಹೋಗ್ತಾರಿಲ್ಲ, ದೇವಸ್ಥಾನಕ್ಕೆ ಹೋಗ್ತಾರ. ಅವ್ರ ಮಾತು ಸುಳ್ಳೇನಲ್ಲಿ ಸುಳ್ಳಾತದ?
ಮತ್ತೆ ಸುಮ್ಮನೆ 4 ಜನ ಹೇಳಿ ಡಂಗೂರು ಸಾರದೆ ಸುಳ್ಳಾಗೋದಿಲ್ಲ ಅಂದಮೇಲೆ ಭಗವಂತ ಹೇಳಿದ ಮಾತು ಹೆಂಗೆ ಸುಳ್ಳಾಗ್ತದ? ಅದೇ ರೀತಿಯಾಗಿ ನಮಗೆ ನಾವು ಯಾರೆಂಬುದು ನಮಗೆ ತಿಳಿದಿಲ್ಲ. ನಾವು ಯಾರಂತ ನಮಗೆ ತಿಳಿದಿಲ್ಲ. ಪರವಿಲ್ಲ ಅಂತಾರೆ. ತಿಳಿಯದಿದ್ದರೂ ನಿನಗೆ ತಿಳಿಲಿಲ್ಲ ಅಂತ ಹೇಳಿದ್ರೆ ತಿಳಿದವರಲ್ಲಿ ಹೋಗಿ ನೀ ಕೇಳ್ತಿಲ್ಲ. ಸಂಸಾರದಲ್ಲಿ ಎಲ್ಲ ಗೊತ್ತು ನಿನಗೆ, ಆದರೂ ಕೂಡ ಗೊತ್ತಿಲ್ಲ ನನಗಂತ ಇದು ಗೊತ್ತಾದ ಪಂಡಿತರು ಭಾಳ ಮಂದಿ ಯಾರ. ಅವ್ರನ್ನ ಕೇಳಮ್ ತಡಪ್ಪ, ಇವನ್ ಕೇಳಮ್ ತಡಿ ಅಂತಿದ್ದಿ. ಮತ್ತೆ ಈಗ ನಿನಗೆ ತಿಳಿದಿದ್ರು ಪರವಾಗಿಲ್ಲ, ನಾನು ಯಾರಂತ ನಿನಗ ತಿಳಿದಿಲ್ಲ. ತಿಳಿಯದಿದ್ದರೂ ನೀನು ಏನು ಮಾಡು ಅಂದ್ರೆ ಗೊತ್ತಿದ್ದವ್ರನ್ನ ಹೋಗಿ ಕೇಳು. ಅದಕ್ಕೆ ಬುದ್ಧಿ ಆದ, ಇದಕ್ಕೆ ಬುದ್ಧಿ ಇಲ್ಲ. ಅದಕ್ಕೆ ಇನ್ನೊಂದು ವ್ಯತ್ಯಾಸ ಅದ. ನೀನು ಗೊತ್ತಿಲ್ಲದನ್ನ ಕೇಳಕ್ಕೆ ಹೋಗ್ಬೇಕಾದ್ರೆ ಅವ್ರ ಇದ್ದಲ್ಲಿಗೆ ನೀವು ಹುಡುಕ್ಯಾಡ್ಕಂತ ಹೋತಿದ್ದು ನಿನ್ನ ಮನೆಗೆ ಬರ್ತಾರ ಅವರು. ಇಲ್ಲಪ್ಪ ಇದು ನಿಮಗೆ ಗೊತ್ತಿಲ್ಲ, ನಾ ಹೇಳ್ತೀನಿ ಬಾ ಅಂತ ಕರ್ತಾರೆ ನಿನಗೆ. ನೀನು ಹುಡುಕಾಡಿ ಬಂದಾಗ ಬಾಪ ಏನು ಸಮಾಚಾರ ಅಂತ ಕೇಳಿದ್ರೆ ಸರಿ, ಇಲ್ಲ ನಾ ಇಲ್ಲಿಗೆ ಹೊಂಟಿನಿ ನಾಳೆ ಬಾಪ ಅಂದ್ರೆ ಮತ್ತೆ ನಾಳೆ ಓದ್ತಿದ್ದಿ. ಚಪ್ಪಲಿ ಅರೆಂಗ ತಿರುಗಿ ಅವ್ರ ಸುದ್ದಿನ ತಿಳ್ಕೊಂತೀವಿ. ಅದರಂತೆ ಇಲ್ಲಿ ಜೀವನು ಶರೀರ ಹುಟ್ಟುವಾಗ ಜೀವನ ಶರೀರ ಹುಟ್ಟದಲ್ಲ, ಹುಟ್ಟಿ ಶರೀರ ಸಾಯುವಾಗ ಸಾಯುವನಲ್ಲ. ಯಾವ ಸಾವಿನಲ್ಲ? ಜೀವನು. ಶರೀರ ಹೆಂಗ ಹುಟ್ಟದ ಅದರಂಗ ಹುಟ್ಟವನಲ್ಲ. ಶರೀರ ಹೆಂಗ ವಿಕಾರ ಆಗ್ತದ ಅವನು ವಿಕಾರ ಆಗವನಲ್ಲ. ಶರೀರ ಸತ್ತಾಗ ಅವನು ಸಾಯುವನಲ್ಲ. ಅಂದಾಗ ನಮ್ಗೆಲ್ಲರಿಗೂ ಇದ್ದದ್ದು ದೊಡ್ಡ ಭ್ರಮೆ, ದೊಡ್ಡ ಭಯ ಯಾವುದಂದ್ರೆ ಸಾಯ್ತೀವಿ ಸಾಯ್ತೀವಿ ಸಾಯ್ತೀವಿ. ಅದರಂತೆ ನಿನ್ನೆ ಬಂದು ನಾಳೆ ಹೋಗುವವನಲ್ಲ. ನಿನ್ನೆ ಹೋಗಿದ್ದಿ, ಹೇಳ್ದ, ಬಂದು ಮತ್ತೆ ನಾಳೆ ಹೋಗಿ ಮತ್ತೆ ನಾಡ್ದು ಬರೋದಲ್ಲಿದು. ಜೀವನು ಸನಾತನು. ದೇಹ ಬಂದದ 60 ವರ್ಷದಿಂದ ಬಂದದ, ಇನ್ನೊಂದು ಎಷ್ಟೋ ವರ್ಷ ಇರ್ತದ, ಮತ್ತೆ ಹೋಗ್ತದ. ಅದರಂಗ ಹುಟ್ಟಿ ಸಾಯುವನಲ್ಲ ಅಂತ ಹೇಳಿ ತಾತ್ಪರ್ಯ. ಮುಖ್ಯ ಸಿದ್ಧಾಂತ ಏನಪ್ಪಾ ಇದ್ರಾಗಂದ್ರೆ ಜೀವರೂಪದಲ್ಲಿ ತೋರುವವನು ಸನಾತವಾದ ಪರಬ್ರಹ್ಮವೇ. ಜೀವ ಯಾರಾಗಿರಲಿ ಪರಬ್ರಹ್ಮವೇ. ಜೀವರೂಪ ಅಂದ್ರೆ ಜೀವಭಾವ ಅಂತ. ಇನ್ನೊಂದು ತನ್ನ ಮೂಲ ಸ್ವರೂಪವನ್ನು ಬಿಟ್ಟು ಜೀವ ಹುಟ್ಟಿಲ್ಲ, ಜೀವ ಬೇರೆ ಇಲ್ಲ, ಮೂಲ ಸ್ವರೂಪನೇ. ಹಾಗಾಗಿ ಜೀವನು ಪರಮಾತ್ಮನ ಅಂಶವೆಂದರೆ ಅವನಿಂದ ಬೇರೆಯಾಗಿ ಹುಟ್ಟಿದವನೆಂದ ಅರ್ಥ ಅಲ್ಲ. ಅವನಿಂದ ಬೇರೆ ಹುಟ್ಟಿನಂತ ಅರ್ಥ ಆಗ್ತದ? ಇಲ್ಲಲ್ಲ. ಅದರಂತೆ ಅಗ್ನಿಯಿಂದ ಕಿಡಿಯ ಹುಟ್ಟಿದಂತೆ ಹುಟ್ಟಿದವನೆಂದು ತಿಳಿಯಬಾರದು. ಅಗ್ನಿಯಿಂದ ಕಿಡಿ ಹುಟ್ಟಿದಂಗ ಮತ್ತೆ ಕಿಡಿಯಾಗಿ ಹುಟ್ಟ್ಯಾನ ಹಂಗ ತಿಳ್ಕೋಬಾರದು. ಹೆಂಗ ತಿಳಿದ್ರಂದ್ರೆ ಹುಟ್ಟಿದವನೆಂದಾದರೆ ಪರಮಾತ್ಮನ ಪೂರ್ಣತ್ವಕ್ಕೆ ಭಂಗ ಬರುತ್ತದೆ. ಕಿಡಿ ಹುಟ್ಟಿದಂಗ ಬೆಂಕಿಯಿಂದ ಒಂದು ಕಿಡಿಯಾಗಿ ಕಿಡಿ ಹುಟ್ಟದಲ್ಲ, ಮತ್ತ ಇದ್ರಾಗ ಅಪೂರ್ಣ ಆಯ್ತಲ್ಲ, ಅಪೂರ್ಣ ಆಯ್ತು, ಪೂರ್ಣತ್ವ ಬಂತು. ಯಾಕೆ ಅಪೂರ್ಣ ಆಯ್ತು? ಒಂದು ಕಿಡಿ ಹೋಯ್ತಲ್ಲ. ಆದ್ರಂಗ ಜೀವಾತ್ಮ ಕಡಿಗೆ ಆಗಿ ಇವನು ಹುಟ್ಟ್ಯಾನಂತ ತಿಳಿಯಬಾರ್ದು, ಸ್ವರೂಪ ಅಂತ ತಿಳಿಯಬಾರ್ದು. ಅವನು ಪರಮಾತ್ಮನಿಂದ ಜೀವಾತ್ಮನು ಹುಟ್ಟಿದವನೆಂದರೆ ಅವನು ಅವಯವವುಳ್ಳವನು, ವಿನಾಶಿಯೂ ಆಗಬೇಕಾಗುತ್ತದೆ. ಅವನಿಗೆ ಶರೀರ ಆದಂತ ಒಪ್ಪಬೇಕು. ಅವನಿಗೆ ಶರೀರ ಧರ್ಮ ಕರ್ಮಗಳು, ಕರ್ತೃತ್ವ, ಭೋಕ್ತೃತ್ವ, ವಿಕಾರತ್ವ, ವಿನಾಶತ್ವ ಅನಂತ ಅವಂತ ಒಪ್ಪಬೇಕಾಗ್ತದ. ಮಹಾಕಾಶದ ಅಂಶವೇ ಘಟಾಕಾಶ ಎಂಬಂತೆ. ಅದು ಬೇರೆ ಒಂದು ತುಣುಕಾಗಿ ಹೊರಗೆ ಅದೇನು, ತುಣುಕಾಗಿ ಒಳಗೆ ಬಂದದೇನು ಬೈಲು? ಇಲ್ಲಲ್ಲ.
ಪೂರ್ಣತ್ವದಿಂದನೇ ಬೇರೆ ಕಾಣ್ತದ. ಪೂರ್ಣತ್ವನೇ ಆದ್ರೆ ನಮ್ಗೆ ತುಂಡಾಗಿ ಕಾಣ್ತದ. ತುಂಡು ಮಾಡಿದ್ದು ಯಾವುದು ಅಂದ್ರೆ ಗೋಡೆ ತುಂಡು ಮಾಡ್ಯಾವ, ಉಪಾದಿನೇ ತುಂಡು ಮಾಡಿದವು. ಆ ಕಾರಣದಿಂದ ಕಲ್ಪಿತವಾದ ಅವಿದ್ಯೋ ಉಪಾಧಿ ದೃಷ್ಟಿಯಿಂದ ಜೀವನು ಬೇರೆಯಾಗಿರುವಂತೆ ತೋರಿದರು. ಉಪಾಧಿ ದೃಷ್ಟಿಯಿಂದ ಬೇರೆನಲ್ಲಿಗ ತೋರಿದರೂ ಕೂಡ ವಸ್ತುತ ಅವನು ಪರಮಾತ್ಮನಿಗಿಂತ ಭಿನ್ನವಿಲ್ಲ. ಅದು ಮಹಾ ಆಕಾಶದಿಂದಕ್ಕಿಂತ ಮಠಾಕಾಶ ಬೇರೆ ಇಲ್ಲ. ಅದರಂತೆ ಬ್ರಹ್ಮರೂಪವೇ ಎಂದು ತಿಳಿಯಬೇಕು. ಮಹಾಕಾಶವೇ ಮಠಾಕಾಶ, ಮಠಾಕಾಶವೇ ಘಟಾಕಾಶ ಅಂತ ತಿಳಿಬೇಕು. ಈ ರೀತಿ ತಿಳಿದಾಗ ಇಲ್ಲಿ ಸತ್ಯ ಸನಾತನ ಬ್ರಹ್ಮವೊಂದೇ ತಿಳಿದು ಬೊಗಸೆಯಲ್ಲಿರುವ ನೀರನ್ನು ನೋಡಿ ಇದು ಸಮುದ್ರದ ಜಲವೆಂದು ಹೇಳಿದಾಗ ಸಮುದ್ರದ ಸ್ವರೂಪವೂ ಅಷ್ಟೇ ಎಂದು ತಿಳಿಯಲಾಗುವುದಿಲ್ಲ. ನೀರು ಬೊಗಸೆ ಹಿಡಿದಿವೆ, ಅದು ನೋಡಿ ಇದು ಸಮುದ್ರ ಜಲವಂತ ಹೇಳ್ತಾರೆ ಯಾರು. ನೋಡಪ್ಪ, ಸಮುದ್ರದಿಂದ ಬಂದ ನೀರು ಹೇಳಿದಾಗ ಸಮುದ್ರದ ಸ್ವರೂಪವೇ ಅಷ್ಟೇ ಎಂದು ತಿಳಿಯಲಾಗುವುದಿಲ್ಲ. ಅದರಂತೆ ಜೀವನು ದೇಹದ ಮೂಲಕ ವ್ಯವಹಾರ ಮಾಡುತ್ತಿದ್ದರೂ ಅವನು ದೇಹದಷ್ಟೇ ಸ್ವರೂಪನಲ್ಲ. ದೇಹದಷ್ಟೇ ಸ್ವರೂಪ ಅದರಂತೆ ಅವನು ಅಖಂಡ ಅದ್ವಿತೀಯ ಬ್ರಹ್ಮವೇ. ಜೀವರುಗಳೆಲ್ಲರೂ ಪರಮಾತ್ಮ ಭಾವವು ಸ್ವಾಭಾವಿಕವೆಂದು ಜನ್ಮಸಿದ್ಧ ಹಕ್ಕೆಂದು ತಿಳಿಯಬೇಕು ಅಂತ ಇಲ್ಲಿ ಹೇಳಿ ಜೀವಭೂತ ಅಂತ ಒಂದು ಪ್ರಯೋಗ ಮಾಡಿ ಒಂದು ದೃಷ್ಟಾಂತ ಹೇಳ್ತಾರೆ. ಒಬ್ಬ ರಾಜ ಇದ್ದ. ರಾಜನಿಗೆ ಏನಾಯಿತು ಅಂದರೆ ಗಂಡು ಮಗು ಹುಟ್ಟಿತು ನೋಡ್ರಿ. ಜ್ಯೋತಿಷ್ಯಗಳು ಆ ಮಗುವಿನ ಜನ್ಮ ಲಗ್ನವನ್ನು ನೋಡಿದ್ರು, ಬರೆಸಲ್ಲ ಕುಂಡಲಿ. ಮಗುವಿನ ಮುಖವನ್ನು ನೋಡಿದ ತಂದೆ ತಾಯಿಗಳಿಗೆ ಮಹಾಗಂಡಾಂತರಂತ ಜ್ಯೋತಿಷ್ಯ ಹೇಳಿದ. ತಂದೆ ತಾಯಿಗಳು ಹೇಳ್ತಾರಲ್ಲ, ಇಷ್ಟು ದಿನದಾಗ ತನ್ನ ತಂದೆ ನೋಡಬಾರ್ದು. ತಾಯಿಗೆ ಹೇಳಂಗಿಲ್ಲ, ಅವ್ರು ಭಾಳ ಹುಷಾರ ನೋಡಿ ಜ್ಯೋತಿಷ್ಯರು. ತಾಯಿ ಮಗುವಿನ ಮುಖ ನೋಡಬಾರ್ದಂತ ಯಾರಾನ ಹೇಳ್ಯಾರ ಇದುವರೆಗೂ? ಇವನು ಒಂದೇ ದೋಷ ಬಂದ ಅಡದಕ್ಕಾಕಿ ಇವನಿಗೆ ಮತ್ತೆ ದೋಷ. ತಾಯಿಗೆ ಅದೇ ಮಾತು ಹೇಳಿದ್ರೆ ಸತ್ಯ, ತಾಯಿ ಹೇಳಿದ್ರೆ ಕಪಾಳ ಕೊಡ್ತಾರ. ತಾಯಿ ಮುಖ ನೋಡೋದಂಗ ಮಗುವಿನ ಮುಖ ನೋಡೋದಿದ್ರೆ ಸತ್ತು ಹೋಗ್ತದ. ಅವ್ರಿಗೆ ಗೊತ್ತು, ಅದಕ್ಕೆ ತಂದೆ ನೋಡಬಾರ್ದಂತಾರ. ಮತ್ತೆ ಇದಕ್ಕೇನ್ರಿ ಪರಿಹಾರ? ಆದ ಪರಿಹಾರ ಬೇಕಾದಷ್ಟು ಪರಿಹಾರ ಮಾಡು. ಒಂದು ಶತಾಂತರ ಬರೀತಾರ, ಇಂಥ ಪೂಜೆ ಮಾಡು, ಇಂಥದ್ದು ಮಾಡು. ಮಾಡಿದ ಮೇಲೆ ನೀನು ಏನು ಬಂಗಾರದ ಚೋರು ಯಾರಿಗಿನ ದಾನ ಧರ್ಮ ಮಾಡು, ಇಲ್ಲ ಆಕಳ ದಾನವನ್ನು ಮಾಡು. ಆಕಳ ಇಲ್ಲಲ್ರಿ ಸಿಗವಲ್ಲು ಅಂದರೆ ಅದೇನು ಪರವಾಗಿಲ್ಲ, ಅದೇ ಎಷ್ಟು ಬೀಳ್ತದ ಅದು ರೊಕ್ಕ ಕೊಡು, ಅದು ಮುಟ್ಟಿದಂಗೆ ಅಂತಾರೆ. ಇಂಥ ಮಂದಿ ಅದ. ದುಡ್ಡಿಗೆ ಆಕಳ ದಾನ ಮಾಡಂತ ಹೇಳಿದವರು ಅವರೇ. ಆಕಳ ಸಿಗವಲ್ಲು ಅಂದಾಗ ಪರವಾಗಿಲ್ಲ, ಅದೆಷ್ಟದ ಕಿಮ್ಮತ್ತು ಆ ದುಡ್ಡು ಕೊಡು ಅಂತಾರೆ. ಅಂದ್ರೆ ಒಳಗೆ ಎದು ಸಲುವಾಗಿ ಮಾಡಕತ್ತಾರ ಅಂದ್ರೆ ದುಡ್ಡಿನ ಸಲುವಾಗಿ ಅಂತ ಈ ದೋಷ. ಅದ್ರಂಗೆ ಹೇಳಿದ್ರು. ಆವಾಗ ರಾಜನು, ಮೊದಲೇ ರಾಜರಪ್ಪ ಅವರು, ಹೆದರಿ ಮಗವನ್ನ ಅರಣ್ಯದಲ್ಲಿ ಬಿಟ್ಟು ಬರಲು ಆಜ್ಞಾಪನೆ ಮಾಡಿದರು. ಯಾಕಂದ್ರೆ ಇದು ಗಂಡಾಂತರದ ಅಂದಾಗ ರಾಜ ಅರಣ್ಯದಲ್ಲಿ ಬಿಟ್ಟು ಬಾ ಅಂತೇಳಿ ಆಜ್ಞೆ ಮಾಡಿದ. ಆ ನವಜಾತ ಶಿಶುವು ಅರಣ್ಯದಲ್ಲಿ ದಿಕ್ಕಿಲ್ಲದೆ ಬಿದ್ದು ಅಳುವುದನ್ನು ನೋಡಿ ಒಬ್ಬ ಅಗಸರವನು ತನಗೆ ಮಕ್ಕಳು ಇಲ್ಲದೆ ಇರುವುದರಿಂದ ಅದು ದೇವರ ಪ್ರಸಾದವೆಂದು ತಿಳಿದು ಮನೆಗೆ ಕರೆದುಕೊಂಡು ಹೋದ್ ನೋಡ್ರಿ. ಇಲ್ಲಿ ಗಂಡಾಂತರ ಪ್ರಸಾದ ಅಂತ ಇವನು ಹೇಳ್ದ. ಆ ಲಗಸ ಯಾವ ಜ್ಯೋತಿಷಿ ಕೇಳಲಿಲ್ಲ, ನನ್ನ ಮಕ್ಕಳಿಲ್ಲಲ್ಲ, ಅದಕ್ಕೆ ಭಗವಂತ ಈ ರೂಪದಲ್ಲಿ ಈ ಶಿಶುವನ್ನು ಕೊಟ್ಟ ಅಂದ್ರೆ ದೇವರ ಪ್ರಸಾದ ಅಂತ ತಗೊಂಡು ಹೋದ.
ಮತ್ತೆ ಹೋಗಿ ಅದನ್ನು ಸಾಕಿ 10-12 ವರ್ಷಗಳ ಹುಡುಗನಾದ ಮೇಲೆ ಅವನ ಕತ್ತೆಗಳನ್ನು ಕಾಯಲು ಕಾಡಿಗೆ ಹೋಗುತ್ತಿದ್ದ. ಆ ಹುಡುಗ ಅಗಸರವ್ರ ಕಸುಬು ಕತ್ತೆ ಕಾಯಕ ಕಳಿಸ್ತಿದ್ದ 10-12 ವರ್ಷದ ಮಗುವಿದ್ದಾಗ. ಒಂದು ದಿವಸ ಕತ್ತೆಯನ್ನ ಮೇಲೆ ಬಿಟ್ಟು ಮರದ ನೆರಳಿನಲ್ಲಿ ಮಲಗಿದ. ಆ ದಾರಿಯಲ್ಲಿ ಸಾಮುದ್ರಿಕ ಶಾಸ್ತ್ರವನ್ನು ಬಲ್ಲ ಒಬ್ಬ ಸಾಧಕ ನಡೆಯುತ್ತಾ ಬಂದ. ಮಲಗಿದ ಮಗುವನ್ನ ನೋಡಿದ. ಮರದ ನೆರಳಿನಲ್ಲಿ ತಾನು ಕೂಡ ವಿಶ್ರಾಂತಿಗಾಗಿ ಅಲ್ಲೇ ಕುಳಿತ. ಹಸ್ತ ಸಾಮುದ್ರಿಕ ಬೇರೆ, ಅಂಗ ಸಾಮುದ್ರಿಕ ಬೇರೆ, 5 ಪ್ರಕಾರ. ಇವರು ಯಾವ ಪ್ರಕಾರ ನೋಡಿ ಹೇಳ್ತಾರೋ ದೇವರಿಗೆ ಬಲ್ಲ. ಆ ಪ್ರಶ್ನೆ ಬಿಡೋನಿಲ್ಲ, ಅದು ಅಪ್ರಸ್ತುತ. ಎಷ್ಟು ಬೇಕಾ ಅಷ್ಟಗಳು. ಆ ಸಾಧುವು ಈ ಹುಡುಗನ ಕೈರೇಖೆಗಳನ್ನು, ಮುಖದ ಲಕ್ಷಣಗಳನ್ನ, ಹಾವಭಾವಗಳನ್ನು ನೋಡಿ ಮಲಗಿದ್ದ. ಮುಖ ಕಾಣ್ತಿತ್ತು, ಕೈ ಬಿದ್ದಿತ್ತು, ಕೈಲಿ ರೇಖೆ ನೋಡಿದ. ಅವನ ಮುಖ ಲಕ್ಷಣ ಎಲ್ಲ ನೋಡಿದ ಮೇಲೆ ಇವನು ಅಗಸನ ಮಗ ಆಗಲಾರದೆ ರಾಜನ ಮಗನಾಗಬೇಕಾಗಿತ್ತು ಅಂತ ಅಲ್ಲಿ ಹೇಳಿದ್ ನೋಡ್ರಿ. ಆವಾಗ ಇಲ್ಲಿ ರಾಜನ ಮಗ ಇವನು ಇಲ್ಲಿ ಯಾಕೆ ಬಂದು ಮಲಿಗನ ಅಂಥೇಳಿ ವಿಸ್ಮಿತನಾಗಿ ಆಶ್ಚರ್ಯ ಆಯ್ತು. ಆವಾಗ ಆ ಹುಡುಗನ ನೆಬಿಸಿ, ಅಯ್ಯ, ನಾನೊಂದು ವಿಷಯವನ್ನು ಕೇಳುತ್ತೇನೆ, ಸುಳ್ಳು ಹೇಳದ ನಿಜವಾಗಿ ಹೇಳ್ತೀಯಾ ಎಂದು ಅಪ್ಪಣೆ ಮಾಡಿ ಸಾಧು ಆ ಮಲಗಿದ ಮಗನ ಕೇಳಿದ. ಹುಡುಗನು ಆಗಲಿ, ನಾನು ಗೊತ್ತಿದ್ದು ಹೇಳ್ತೀನಿ ಅಂತ ಒಪ್ಪಿಕೊಂಡ. ಅವಾಗ ಸಾಧು ಪ್ರಶ್ನೆ ಮಾಡಿದ, ಏ ಮಗುವೆ, ನೀನು ಯಾರು ಅಂತ ಪ್ರಶ್ನೆ ಮಾಡಿದ. ನೀನು ಯಾರು? ಆವಾಗ ಅಗಸರ ಭೀಮಯ್ಯನ ಮಗನೆಂದು ಆ ಹುಡುಗ ಉತ್ತರ ಬಂತು ನೋಡ್ರಿ. ಆಗ ಸಾಧು ಬಿಡ್ಲಿಲ್ಲ, ಹುಡುಗನನ್ನು ಕರ್ಕೊಂಡು ಅಗಸರ ಭೀಮಯ್ಯನ ಮನೆಗೆ ಬಂದ. ಹೇಳಲ್ಲ ಭೀಮಯ್ಯನ ಮಗ ಅಂತ. ಆ ಹುಡುಗನ ಜನ್ಮ ವೃತ್ತಾಂತವನ್ನು ಸತ್ಯವಾಗಿ ಹೇಳೆಂದನು. ಸತ್ಯವಾಗಿ ಹೇಳುತ್ತೇನೆಂದು ಅಗಸನು ಒಪ್ಪಿಕೊಂಡ. ಆಮೇಲೆ ಭೀಮಯ್ಯ, ಸಾಧುಗಳು ಈ ಹುಡುಗನು ನಿನ್ನ ಗರ್ಭದಲ್ಲಿ ಹುಟ್ಟಿದವನೇ ಅಥವಾ ಇಲ್ಲ ಅಂತ ಪ್ರಶ್ನೆ ಮಾಡಿದರು. ಯಾಕಂದ್ರೆ ನಾವು ನೋಡ್ಬೇಕಲ್ಲ, ಯಾವುದು ಸುಳ್ಳು ಯಾವುದು ಕರೆ ಅಂತ ಪರೀಕ್ಷೆ ಮಾಡಬೇಕಲ್ಲ. ಆವಾಗ ಭೀಮಯ್ಯ ಮೊದಲೇ ಮಾತು ಕೊಟ್ಟಿದ್ದ, ಸತ್ಯ ಹೇಳ್ತೀನಿರಪ್ಪ ಅಂತ. ಇಲ್ಲ ಸ್ವಾಮಿ, ನನಗೆ ಮಕ್ಕಳಿಲ್ಲ, ಆ ಮಗು ಅರಣ್ಯದಲ್ಲಿ ಸಿಕ್ಕಿದವನು ಅಂತ ಹೇಳಿದ ನೋಡ್ರಿ. ಎದ್ದಕ್ಕಿದ್ದಂಗೆ ಹೇಳ. ಸಾಧು ಯಾವ ದಿವಸ ಸಿಕ್ಕ ಅಂತ ನಿನಗೆ ನೆನಪಾದನಪ್ಪ, ಸ್ವಲ್ಪ ನೆನಪು ಮಾಡಂದ. ಆ ದಿವಸ ಯಾವುದು, ವಾರ ಯಾವುದು ಅಷ್ಟೇ ಹೇಳು, ಮುಂದಿನ ನಾನು ನೋಡ್ತು ಅಂತ ಗೊತ್ತಿತ್ತು. ಅವರಿಗೆಲ್ಲ ನಕ್ಷತ್ರ ಅವೆಲ್ಲ ತೆಗಿತಾರೆ ಆ ದಿವಸ ನೋಡಿ. ಆವಾಗ ಭೀಮಯ್ಯನು ಹುಡುಗ ಸಿಕ್ಕಿದ ತಾರೀಖನ್ನು ಆತ ಬರೆದಿಟ್ಟುಕೊಂಡಿದ್ದ. ಅವಾಗಿನ ಮಂದಿ ಅದನ್ನು ನೆನಪಿಟ್ಕೊಂಡಿದ್ದ. ಅದನ್ನು ತೋರಿಸಿದ. ಸಾಧುಗಳೇ, ಈ ದಿವಸನೇ ಇವನು ಸಿಕ್ಕದ್ದು ಅಂದಾಗ ಆ ತಾರೀಕು ಬರೆದು, ಏನಯ್ಯ ನಿನಗೆ ತಾರೀಕು ಬರೆದು ಚೀಟಿಯನ್ನು ತೆಗೆದುಕೊಂಡು ಈ ಸಾಧು ಏನು ಮಾಡಿದ ಅಂದ್ರೆ ಸೀದಾ ರಾಜನ ಬಳಿಗೆ ಹೋದ. ಅವನು ಗೊತ್ತಾಯ್ತು. ಏನಯ್ಯ ನಿನಗೆ ಎಷ್ಟು ಮಕ್ಕಳು, ಎಲ್ಲರೂ ಇರುವರೇ ಎಂದು ರಾಜನನ್ನು ಆ ಸಾಧು ಕೇಳಿದಾಗ, ಹೇ ಮಹಾರಾಜ್, ಸ್ವಾಮಿ ಎಲ್ಲರೂ ಇರುವರು, ಆದರೆ ಅವರಲ್ಲಿ ಒಬ್ಬ ಮಾತ್ರ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದವನನ್ನು ತಿಳಿದು ಅಡವಿಯ ಪಾಲು ಮಾಡಿದನು. ಆ ಕಾಡು ಪಾಲು ಮಾಡಿದ್ದು ಯಾವ ದಿವಸ ಗೊತ್ತಿದೆಯೇ ಅಂತ ಕೇಳಿದ. ನೀ ಮಾಡಿದ್ದಲ್ಲ, ಯಾವ ದಿವಸ ನೀ ಮಾಡಿದ್ದೆ, ಅಡವಿ ಕಳಿಸಿದ್ದಿ? ಯಾಕೆ ಅವನು ಸಿಕ್ಕದ್ದು, ಇವನು ಕಳಿಸಿದ್ದು, ಅವನು ಹೇಳಿದ ಜಾಗ ಇವನು ಹೇಳಿದ ಜಾಗ ಕೊಡ್ಬೇಕಲ್ಲ, ಒಂದೇ ಆಗ್ಬೇಕಲ್ಲ, ಸತ್ಯ ಪರೀಕ್ಷೆ ಮಾಡ್ಬೇಕಾಗದಲ್ಲಿ. ಆಗ
ಆ ಹುಡುಗನ ಜಾತಕವನ್ನು ತೋರಿಸಲು ಅಗಸರವನು ಬರೆದಿಟ್ಟುಕೊಂಡ ತಾರೀಕು, ಆ ಜಾತಕದಲ್ಲಿದ್ದ ದಿನಾಂಕ ಎರಡೂ ಒಂದೇ ಆದಾಗ ಆಗ ಅಗಸರವನು ಸಾಕಿದ ಹುಡುಗನೇ ಇವ ರಾಜನ ಮಗನು ಅಂತ ನಿರ್ಣಯ ಮಾಡಿದ. ಯಾರು? ಸಾಧು ನಿರ್ಣಯ. ಆ ಅಗಸನ ಮಗ ರಾಜನ ಮಗ. ಅದಕ್ಕೆ ಬಹಳ ಅಂದ್ರೆ ಕುಂತಿ ಪುತ್ರ ರಾಧಾ ಪುತ್ರ ಅಂತ ದೃಷ್ಟಾಂತ ಬೇರೆ ಬೇರೆ ಅಷ್ಟೇ. ಆಗ ಹುಡುಗನ ರಾಜನ ಮಗನೆಂದು ಅಂದುಕೊಂಡು, ಹಾಗಾದರೆ ಅಗಸವನೆಂದು ತಿಳಿದುಕೊಂಡಾಗ ಆ ಹುಡುಗನು ರಾಜನ ಮಗನಾಗಿರಲಿಲ್ಲವೇ? ಅವನ ಅರಣ್ಯದಲ್ಲಿದ್ದು ಅಗಸರನ್ನು ಕರ್ಕೊಂಡೋಗು ನನ್ನ ಮಗ ಅಂತ ಹೇಳಿದಾಗ ಅವನು ರಾಜನ ಮಗನೇ, ತಿಳಿದಾಗನು ರಾಜನ ಮಗನೇ, ತಿಳಿಲಾದವು ರಾಜನ ಮಗನೇ. ನಡುವೇನಾಯಿತು ಅಂದರೆ ಅವಿದ್ಯಾ ಉಪಾದಿಯಿಂದ ಜೀವನೆಂದು ತೋರಿ ಅದರಂತೆ ಇವನು ಬ್ರಹ್ಮನ ಮಗನೇ. ಹೌದು, ನಾವೆಲ್ಲರೂ ಬ್ರಹ್ಮ ಸ್ವರೂಪ. ನಾವೇನು ತಿಳ್ಕೊಂಡೀವಿ? ಉಪಾದಿ, ದೇಹ ಉಪಾದಿಯಿಂದ ನಾವು ಜೀವ ಅಂತ ತಿಳ್ಕೊಂಡಿವಿ. ಅದನ್ನು ಯಾರು ಸದ್ಗುರುನಾಥನ ಜಾತಕದಲ್ಲಿ ವೇದಾಂತದ ಸಿದ್ಧಾಂತಗಳಲ್ಲಿ ನೋಡಿದಾಗ ಆ ಬ್ರಹ್ಮನೇ ಇವನೇ ಬ್ರಹ್ಮ ಆಗ್ತದಿಲ್ಲ. ಅದರಂತೆ ಇಲ್ಲಿ ಪ್ರಕೃತಿಯಲ್ಲಿರುವ ಇಂದ್ರಿಯಗಳೊಡನೆ ಕೂಡಿದಾಗ ಅವುಗಳನ್ನು ಆಕರ್ಷಿಸಿ ಕರ್ಮಗಳನ್ನು ಮಾಡುತ್ತಾ, ಯಾವಾಗ ಆಕರ್ಷಣೆ ಒಳಗಾದವನು ಅಂದರೆ ತಾಯಿಯ ಗರ್ಭದಲ್ಲಿ ಇದ್ದಾಗ ಆಕರ್ಷಣೆ ಇದ್ದಿಲ್ಲ ಅವನಿಗೆ. ಒಂದು ರೀತಿ ಪರಮಾತ್ಮನ ಗರ್ಭದಲ್ಲಿ ಜೀವಾತ್ಮನಿಗೆ ಬೋಧೆಯನ್ನು ಕೇಳಿ ಮತ್ತೆ ಎಂದೆಂದು ಮರಳಿ ಬರುವುದಿಲ್ಲೆಂದು ಉಪಾಯವಿದೆ ಅಂತ ಅಲ್ಲಿ ಮಾಡಿ ಶಪಥ ಮಾಡಿಕೊಟ್ಟಿದ್ದಿ ಅಂದ್ರೆ ಅಲ್ಲಿ ಇವೆಲ್ಲ ಇದ್ದಿಲ್ಲ ಅಂತ ಅರ್ಥ ಆಯ್ತು. ಹೊರಗೆ ಬಂದಿಲ್ಲ, ಬಂದಾಗ ಮತ್ತೆ ಆಕರ್ಷಣೆ ಶುರುವಾಗಿ ಅನೇಕ ಕರ್ಮಗಳನ್ನು ಮಾಡುತ್ತಾ. ಆಕರ್ಷಣೆ ಯಾವಾಗ ಆಯ್ತು ಅಂದ್ರೆ ಇದು ಒಂದು ಬೇಕು ಎಲ್ಲ ಒಂದು ಬೇಡ ಎರಡೇ ಇರೋದು. ಬೇಕಿದ್ದನ್ನು ಪಡೆಯೋದಕ್ಕೆ ಮತ್ತೆ ನೀನು ರಾಗಾದಿಗಳನ್ನು ಕರ್ಮಗಳನ್ನು ಮಾಡ್ತಾ ಆ ಕರ್ಮ ಫಲಗಳಿಗೆ ಭೋಕ್ತನಾಗಿ ಸುಖ ದುಃಖಿಗಳಿಗೆ ಭಾಗಿಯಾಗಿದ್ದಾನೆ. ಜೀವಾತ್ಮ ಯಾಕ ದುಃಖ ಆಗ್ಯದ ಅಂದ್ರೆ ಆಕರ್ಷಣೆ. ಆ ಒಂದು ಸಣ್ಣ ಆಕರ್ಷಣೆಯಿಂದನೇ ರಾಮಗ ಏನಾಯಿತು ಅಂದ್ರೆ ರಾಮಾಯಣವೇ ಆಗೋಯಿತು. ಆಕರ್ಷಣೆ ಹಾಗೆ ಅವಿದ್ಯಾ ಸಂಪರ್ಕದಿಂದ ಕಾಮ ಕರ್ಮಗಳಿಗೆ ವಶನಾಗಿ ನಾನಾ ದುಃಖಗಳನ್ನು ಅನುಭವಿಸದಂತೆ ತೋರುತ್ತಾನೆ. ತೋರ್ತದ ಅಷ್ಟೇ, ಆದ್ರೆ ನಿನಗೆ ನಿಜವಾಗಿ ಇಲ್ಲ. ಮತ್ತೆ ಇನ್ನ ನನಗೆ ಆಗವಲ್ತ ಅಂದ್ರೆ ನಿನ್ನ ನಿಜ ಸ್ವರೂಪ ನಿನಗೆ ಇನ್ನೂ ದೃಢ ಆಗಿಲ್ಲ, ಅದಕ್ಕೆ ನಿನಗೆ ಆದಂಗೆ ಆತದ. ನಮ್ಮ ಸ್ವರೂಪ ದೃಢ ಆದ್ರೆ ಯಾಕಾಗ್ತವ್ರಿ? ಆಗೋದಿಲ್ಲಲ್ಲ. ಹಾಗಾಗಿ ಸ್ವರೂಪ ತಾನು ಪರಮಾತ್ಮನೇ ಆಗಿದ್ದರೂ ದೇಹ ಇಂದ್ರಿಯ ಮನಸ್ಸುಗಳ ಅಧ್ಯಾಸದಿಂದ ಅವುಗಳಲ್ಲಿ ಅಹಂ ಮಮ ಬುದ್ಧಿ ಇಚ್ಛೆಯಿಂದ ಜೀವನಾದಂತೆ ತೋರುತ್ತಾನೆ. ಆದರೆ ಇವನು ಜೀವನಲ್ಲ, ಬ್ರಹ್ಮನೇ. ಹಾಗೆ ಸೂಕ್ಷ್ಮ ಶರೀರದ ಅಧ್ಯಾಸದಿಂದ ಜೀವನಾಗಿ ಸಂಸಾರಿಯಂತೆ ತೋರುತ್ತಾನೆ. ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೆ ತಾಹು ಬಹಿರ್ಮ ನಿಶಿಣಿ ಅಂತ ಒಂದು ಮಾತು. ನಿನ್ನ ವಿಚಾರ ಮಾಡಿದರೆ ನಿನಗೆ ಯಾವಾಗಲೂ ಕೂಡ ನೀನು ಬ್ರಹ್ಮ ಸ್ವರೂಪನೇ ಇದ್ದೀವಿನ ಜೀವ ಸ್ವರೂಪ ನೀನಲ್ಲ. ಈ ಪ್ರಾಣ ಕೂಡ ಹಂಸ ಪಕ್ಷಿಯು ಹೊರಟು ಹೋದರೆ ಆಶ್ಚರ್ಯವಲ್ಲ. ಯಾಕೆ ಅದು ನೀನಲ್ಲ, ಅದು ಹೊರಟು ಹೋಗ್ತದ. ಅದು ಎಲ್ಲಿವರೆಗೆ ಇರಬೇಕು ಅಲ್ಲಿವರೆಗೆ ಇರ್ತದ, ಆಮೇಲೆ ಹೋಗ್ತದ. ಆದ್ರೆ ವಿಚಿತ್ರವಾಗಿ ಇಟ್ಟನ ಒಂದು ಸಣ್ಣ ಪೀಪಿಗೆ ಅಥವಾ ಸೈಕಲ್ ಮೋಟ್ರು ಕಾರು ಜೀಪ್ ಬಸ್ಸಿಗೆ ಸಣ್ಣ ಮಳೆ ಬಡಿದು
ಏನನ್ನಾಯ್ತಂದ್ರೆ ಅದರ ವಾಯುವೆಲ್ಲ ಹೊರಗೆ ಹೋಗ್ತದೆ ನೋಡ್ರಿ, ನಿಂತು ಬಿಡ್ತದ. ಆದ್ರೆ ದೇಹೇ ನವರಂಧ್ರಪುರೇ, ದೇಹದ 9 ತೂತು ಬಯಲಿಗಿಟ್ಟನ ಪರಮಾತ್ಮ, ಆದ್ರೆ ಪ್ರಾಣ ಒಳಗಿಟ್ಟನ. ಇದು ಆಶ್ಚರ್ಯ ಅದ. ಹೆಂಗ ನಿಂತಿರ್ಬೋದು ಅಂತ ಪ್ರಾಣ? ಎಲ್ಲೋ ಒಂದ್ ಕಡೆ ಒಂದು ದೇವಸ್ಥಾನದಲ್ಲಿ ಒಂದು ಲಿಂಗ ಅದ. ಆ ಲಿಂಗ ಹೇಗೆ ನಿಂತದಂದ್ರೆ ಮಧ್ಯದಲ್ಲೇ ಲಿಂಗ ಇದ್ದಿದ್ದು. ಅದು ಕೆಳಗಡೆ ಆಸರಿಲ್ಲ, ಮೇಲೆ ಏನಿಲ್ಲ, ಬಲಗಡೆ ಏನಿಲ್ಲ, ಎಳಗಡೆ ಏನಿಲ್ಲ, ಲಿಂಗ ನಿಂತದ. ಹೆಂಗ ನಿಂತು? ಆಶ್ಚರ್ಯ ಅಲ್ಲ. ಸಮವಾಗಿ ನಿಂದಿರ್ಬೇಕಾಗಿದ್ರೆ ಅದಕ್ಕೆ ನಿಂತದ್ದು ಹೇಗೆ ಅಂತ ವಿಚಾರ ಮಾಡ್ಬೇಕಲ್ಲ. ಆಮೇಲೆ ಬಹಳ ದಿನ ಆದ್ಮೇಲೆ ವಿಚಾರ ಮಾಡಿದ್ರು ಇದು ಹೇಗೆ ಸಾಧ್ಯ ಅಂತ. ಅವ್ರ ಗುಡಿ ಕಟ್ಟುವಾಗನೇ ಈ ಕಡೆ ಗೋಡೆ, ಈ ಕಡೆ ಗೋಡೆ ಮತ್ತು ಮೇಲೆ ಕೆಳಗೆ ಆ ಲಿಂಗ ಎಲ್ಲಿ ಕೊಡ್ತದ, ಇಷ್ಟಿದ್ದಾಗ ಇಲ್ಲಿ ಒಂದು ಗೋಡೆಗೆ ಆಯಸ್ಕಾಂತ, ದೊಡ್ಡ ಆಯಸ್ಕಾಂತ, ಈ ಕಡೆ ಗೋಡೆಗೆ ದೊಡ್ಡ ಆಯಸ್ಕಾಂತ, ಕೆಳಗನು ಆಯಸ್ಕಾಂತ, ಮೇಲೇನ ಆಯಸ್ಕಾಂತ. ಅದು ಲಿಂಗ ಹೇಗಿತ್ತಂದ್ರೆ ಒಳಗಡೆ ಎಲ್ಲ ಲೋಹದ್ದಿತ್ತು. ಅಯಸ್ಕಾಂತ ಕೆಬ್ಬಣ್ಣನ್ನ ಹಿಡಿತದ, ಕಲ್ಲು ಹಿಡಿಯಂಗಿಲ್ಲ. ಆ ಶಿಲೆ ಕಲ್ಲಿಂದಲ್ಲ ಲಿಂಗ, ಅದು ಲೋಹದ್ದಾಗಿತ್ತು. ಚಾತುರ್ಯವನ್ನ, ಬುದ್ಧಿಯನ್ನು ಉಪಯೋಗಿಸಿ ಅದನ್ನ ಈ ಕಡೆ ಅಲಗಾಡಬಾರದು, ಕೆಳಗೆ ಬರಬಾರ್ದು, ಮೇಲೆ ಹೋಗಬಾರ್ದು. ಸಮತ್ವದಿಂದ ಎಷ್ಟು ಆಯಸ್ಕಾಂತ ಬೇಕೋ ಆ ಆಯಸ್ಕಾಂತ ಶಕ್ತಿಗಳನ್ನ ಗೋಡೆಯಲ್ಲಿ ಜೋಡಿಸಿದ್ರು. ಅದರ ಬಲದಿಂದ ಮಧ್ಯದಾಗ ನಿಂತಿದ್ದು ಅಥವಾ ಒಂದಿನ ಆಯಸ್ಕಾಂತ ಒಯ್ತಿಲ್ಲ, ಅದು ಬಿದ್ದ ಹೋಗ್ತದೆ. ಅದಕ್ಕೊಂದು ಬ್ಯಾಲೆನ್ಸ್ ಮಾಡಕ್ ಬೇಕಲ್ಲ. ಅದರಂತೆ ಭಗವಂತ ಈ ನವರಂಧ್ರಪುರೆ 9 ಬಾಗಿಲಾವಲ್ಲ, ಇಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಅದು ಹೋಗ್ಲಿಕ್ಕೆ ಬರ್ಲಾರ್ದಂಗ, ಹೊರಗೆ ಹೋಗಲಾರ್ದಂಗ, ಒಳಗೋದುದು ಒಳಗೂ ಇರ್ಲಾರ್ದಂಗ, ಇಷ್ಟೆಲ್ಲ ಚಲನೆ ಮಾಡಿದ್ರು ಕೂಡ ಅದಕ್ಕೆ ಧಕ್ಕೆ ಆಗಲಾರ್ದಂಗ ಒಳಗ ಸೂತ್ರವನ್ನು ಪೂರ್ಣಿಸ್ಯಾನ ಪರಮಾತ್ಮ. ಅದಕ್ಕೆ ವಾಯು ನಿಂತದ. ಅದು ಯಾಕೆ ನಿಂತದ ಅಂದ್ರೆ ಅಯಸ್ಕಾಂತ ಬಲದಿಂದ ನಿಂತದ. ಅದರಿಂದ ಎದುರ ಬಲದಿಂದ ಅಂದ್ರೆ ಆತ್ಮಬಲ, ನಿನ್ನ ಸನ್ನಿಧಾನದಿಂದ ನಿಂತದದು. ಹಾಗೆ ಈ ಶರೀರವು 9 ದ್ವಾರಗಳಿರುವ ಒಂದು ಪಂಜರ, ಎಲ್ಲ ದ್ವಾರ ತೆರೆದವ. ಇದರಲ್ಲಿರುವ ಪ್ರಾಣವೆಂಬ ಹಂಸ ಪಕ್ಷಿಯು ಹೊರಟು ಹೋದರೆ ಆಶ್ಚರ್ಯವೇನಿಲ್ಲ. ಅದೊಂದ್ಸಲ ಈ ಕಡೆ ಆದ್ರೆ ಏನು ಆಶ್ಚರ್ಯ ಪಡೋದಿಲ್ಲ ಅಂತ. ಅದರಂತೆ ಒಬ್ಬ ಮಹಾನುಭಾವನು ಹೇಳಿದ್ದಾನೆ, ಜೀವನ ಆಕರ್ಷಣಾ ಶಕ್ತಿಯು ಅಂಕುಶದಂತೆ ಈ ಪ್ರಾಣದ ಮೇಲೆ ಕೆಲಸ ಮಾಡುತ್ತದೆ. ಅದಕ್ಕಾಗಿ ಅದು ಆನೆ ಹಿರಿದಾದರೆ ಏನಯ್ಯ ಅಂಕುಶ ಕಿರಿದನ್ನಬಹುದೇ ಎನ್ನಂಗ ಪ್ರಾಣ ಬಲಾಢ್ಯವಾಗಿದೆ ಅಂದ್ರೂ ಕೂಡ ಒಳಗೆ ಜೀವಾತ್ಮನ ಶಕ್ತಿ ಅದ್ಭುತವಾಗುವುದಂತ. ಅವನು ಬೇಕಾದ ಹಿಡಿದಾನ, ಬೇಕಾದನ್ನು ಬಿಡ್ತಾನ. ಹೀಗೆ ಜೀವನು ದೇಹವನ್ನು ಬಿಟ್ಟು ಹೋದ್ನಪ್ಪ ಅಂತ ತಿಳ್ಕೋರಿ. ಯಾವ ಯಾವ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗುತ್ತಾನೆ? ನಾವೆಲ್ಲರೂ ಏನು ತಗೊಂಡು ಹೋಗೋದಪ್ಪ? ತಗೊಂಡು ಹೋಗಕ್ಕೆ ಬರೋದಿಲ್ಲಪ್ಪ, ಬಂದ್ರೆ ಬಿಡೋದಿಲ್ಲಪ್ಪ ಅಂತ ಇಷ್ಟು ಜ್ಞಾನ ನಮಗನ ಆದ. ಆದರೆ ಮತ್ತೊಂದು ದೇಹದಲ್ಲಿ ಪ್ರವೇಶ ಮಾಡುವಾಗ ಹೇಗೆ ಮಾಡುತ್ತಾನೆ? ಶಾಸ್ತ್ರ ಹೇಳವಲ್ಲ. ಜೀವನು ಸೂಕ್ಷ್ಮ ಶರೀರದ ವಾಸನೆಯಿಂದ, ವಸ್ತುಗಳು ಬಿಟ್ಟು ಬರೇ ವಾಸನೆಯಿಂದ ಹೋಗ್ತಾನೆ. ಆ ವಾಸನ ಪ್ರಕಾರವಾಗಿ ಇನ್ನೊಂದು ದೇಹದಲ್ಲಿ ಮತ್ತೆ ಪ್ರವೇಶ ಮಾಡ್ತಾನೆ ಎಂಬುದನ್ನು ಹೇಗೆ ಎನ್ನುವುದನ್ನ ಈ ಒಂದು ಶ್ಲೋಕದಲ್ಲಿ ಮತ್ತೆ ಹೇಳಲು ಪ್ರಾರಂಭ ಮಾಡ್ತಾರೆ. ಹೇಗೆಂದ್ರೆ ಇಲ್ಲಿ ಮಹಾತ್ಮರು ಶರೀರಂ ಯತ್ ಅವಾಪ್ನೋತಿ ಯತ್ ಚ ಅಪಿ
ಉತ್ಕ್ರಾಮತಿ ಈಶ್ವರ ಗೃಹೀತ್ವಾ ಏತಾನಿ ಸಂಯಾತಿ ವಾಯು ಗಂಧಾನ ಇವ ಅಸೆಯಾತ್ತಂದ್ರು. ಗಾಳಿಯು ಗಂಧ ಇರುವ ಸ್ಥಾನದಿಂದ ಗಂಧವನ್ನು ಹೇಗೆ ಗ್ರಹಿಸಿಕೊಂಡು ಹೋಗುವುದೋ ಹಾಗೆ ದೇಹಾದಿಗಳ ಸ್ವಾಮಿಯಾದ ಜೀವಾತ್ಮನು ಸಹ ಮೊದಲಿನ ಶರೀರವನ್ನು ಬಿಟ್ಟು ಹೋಗುತ್ತಾನೆ. ಆದ್ದರಿಂದ ಮನಸ್ಸಿನ ಈ ಇಂದ್ರಿಯಗಳನ್ನು ಗ್ರಹಿಸಿಕೊಂಡು ಪುನಃ ಶರೀರವನ್ನು ಪ್ರವೇಶ ಮಾಡುತ್ತಾನೆ ಅಂದರು. ಅದರ ಅರ್ಥ ಹೇಗಿದೆ ಅಂದರೆ, ಜೀವನ ಸ್ವರೂಪ ಏನಾದರೂ ಇಲ್ಲಿ ಅಂದರೆ ಪರಬ್ರಹ್ಮವನ್ನು ತಿಳಿದು, ಪರಬ್ರಹ್ಮ ಜ್ಞಾನ, ಆ ಪರಬ್ರಹ್ಮ ತಾನಾಗಿದ್ದರೂ ಕೂಡ ನಾನು ಪರಬ್ರಹ್ಮ ಅನ್ನುವುದು ನಿಶ್ಚಯ ಜ್ಞಾನ ಆಗದಿದ್ದರೆ ಮತ್ತೆ ಈ ಚಾಕರಿ ತಪ್ಪಿದ್ದಲ್ಲ. ಬ್ರಹ್ಮಜ್ಞಾನ ತಿಳಿದರೆ ಬ್ರಹ್ಮ ಆಗೋದಿಲ್ಲ, ಬ್ರಹ್ಮಾಕಾರ ವೃತ್ತಿ ಬಂತಿಲ್ಲ, ಅವನಿಗೆ ಮುಂದೆ ಜನ್ಮ ಇಲ್ಲ. ಉಳಿದವರು ಮತ್ತೆ ಮುಂದಿನ ದೇಹಕ್ಕೆ ಹೋಗ್ಬೇಕಲ್ಲ. ಜೀವನೇ ಈಶ್ವರನೆಂದು ಮತ್ತೊಂದು ಸಾರಿ ಹೋಗಬೇಕಾದರೆ ಅವಶ್ಯವಾದ ವಸ್ತುಗಳನ್ನು ಸೇರಿಸಿಕೊಂಡು ಹೊರಡುವಂತೆ ಜೀವನ ಕೂಡ ಮಹಾಪ್ರಯಾಣ ಸಮಯದಲ್ಲಿ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಪ್ರಾಣ, ಅಂತಃಕರಣಗಳನ್ನು ಸೇರಿಸಿಕೊಂಡು, ಇಲ್ಲೇನು ಹೇಳಿದ್ರು, ಎಷ್ಟು? ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ 10, ಅಂತಃಕರಣ 5, ಪ್ರಾಣ 6, ಇವುಗಳನ್ನು ಹಿಡ್ಕೊಂಡು ಶರೀರವನ್ನು ಬಿಡ್ತಾನ. ಬಿಟ್ಟು ಮತ್ತೊಂದು ಶರೀರವನ್ನು ಸೇರುತ್ತಾನೆ. ಹಿಡ್ಕೊಂಡು ಅಂದ್ರೇನು? ಈ ಜ್ಞಾನೇಂದ್ರಿಯ, ಈ ಕರ್ಮೇಂದ್ರಿಯ, ಈ ಪ್ರಾಣಾದಿಗಳನ್ನು ಹಿಡ್ಕೊಂಡು ಅಂದರೆ ಹೂವನ್ನ ಹರ್ಕೊಂಡು ಪಾದಕ್ಕಿಟ್ಟಂಗ ಅಲ್ಲಿದೆ. ವಾಸನೆಯನ್ನ, ಇವು ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಇವುಗಳ ವಾಸನೆ ಅವಲ್ಲ, ಹಿಡ್ಕೊಂಡು ಸ್ಥೂಲ ಶರೀರ ಗಂಧವೆಂದರೆ ವಾಸನಾಮಯ ಸೂಕ್ಷ್ಮ ಶರೀರ ಅಂತ. ಈ ಶರೀರಕ್ಕೆ ಬರಂಗಿಲ್ಲ, ಅವನು ಸೂಕ್ಷ್ಮ ಶರೀರಕ್ಕೆ ಹೋಗ್ತಾನ. ವಾಯು ಎಂದರೆ ಜೀವ. ವಾಯು ಪುಷ್ಪವನ್ನು ಬಿಟ್ಟು ಗಂಧವನ್ನು ಮಾತ್ರ ತೆಗೆದುಕೊಂಡು ಹೋಗುತ್ತದೆ. ಬಂತಲ್ಲಿ ಹೂವನ್ನು ಬಿಟ್ಟು ಬರೀ ಗಂಧ ಹೋಗುತ್ತದಿಲ್ಲ. ಅದರಂತೆ ಸ್ಥೂಲವಾದ ದೇಹವನ್ನು ಬಿಟ್ಟು ಸೂಕ್ಷ್ಮವಾದ ದೇಹವನ್ನು ತೊಟ್ಟು ಅದು ಹೋಗ್ತದೆ. ಹೆಂಗೆ ಹೋಗ್ತದೆ ಅಂದರೆ ಸೂಕ್ಷ್ಮ ಶರೀರದಿಂದ ಹೋಗ್ತದ. ಅಂದರೆ ಈ ಕರ್ಮ ವಾಸನೆಗಳು, ಧರ್ಮ, ಪಾಪ, ಪುಣ್ಯಗಳು ಸ್ಥೂಲ ಶರೀರಕ್ಕೆ ಸಂಬಂಧವೇ ಇಲ್ಲ ಅಂತ ತೆಗೆದಾಕ್ಬಿಟ್ರು. ಸ್ಥೂಲ ಶರೀರ ಸಂಬಂಧ ಇಲ್ಲ. ಸೂಕ್ಷ್ಮ ಶರೀರ ಅಂದರೆ ಅದರ ಧರ್ಮ. ಸೂಕ್ಷ್ಮ ಶರೀರ ಧರ್ಮಗಳವ, ಸ್ಥೂಲದ ಧರ್ಮನೂ ಅವಲ್ಲ. ಜೀವನ ಯಥಾರ್ಥ ಸ್ವರೂಪವಾದ ಆತ್ಮಕ್ಕೆ ಈ ಧರ್ಮಗಳ ಸಂಬಂಧವಿಲ್ಲ. ಸೂಕ್ಷ್ಮ ಶರೀರದಲ್ಲಿ ಧರ್ಮಗಳಾವ. ಆ ಸೂಕ್ಷ್ಮ ಶರೀರದ ಧರ್ಮಗಳು ಕೂಡ ಯಥಾರ್ಥ ಸ್ವರೂಪ ಇದ್ದಕ್ಕಿದ್ದಂಗೆ ವಿಚಾರ ಮಾಡಿದರೆ ನಮಗೆ ಆ ಧರ್ಮಗಳು ಸಂಬಂಧ ಇಲ್ಲ. ಅದು ಯಾವ ವಾಸನೆ ಹಿಡ್ಕೊಂಡು ಹೋಗ್ಯದ, ಅದು ಏನೇನು ಮಾಡ್ತದ, ಏನೇನು ಬಿಡ್ತದೆ, ಎಲ್ಲ ಅದಕ್ಕೆ ಸಂಬಂಧ. ನಿನಗೇನು ಸಂಬಂಧ ಇಲ್ಲ. ಯಾಕಂದ್ರೆ ಒಂದು ಸ್ಥಳದಿಂದ ಒಂದು ತಂಬಿಗೆಯನ್ನು ತಂದರೆ ತಂಬಿಗೆ ಜೊತೆಯಲ್ಲಿ ಆಕಾಶವನ್ನು ತಂದೆವೆಂದರ್ಥ ಅಲ್ಲ. ಒಂದು ತಂಬಿಗೆ ಒಂದು ಗಡಿಗೆ ತಂದರು, ಅದ್ರಾಗ ಆಕಾಶ ನೀವು ತಂದ್ರಿ ಏನು, ತಂಬಿಗೆ ತಂದ್ರಿ, ಗಡಿಗೆ ತಂದ್ರಿ, ಅದ್ರ ಜೊತೆಗೆ ಆಕಾಶ ತಾನೇ ಬಂದದು, ಅದನ್ನು ಖರೀದಿ ಮಾಡಿರೋ ತಾನೇ ಬರ್ತದ. ಅದರಂತೆ ಈ ದೇಹ ನಾವು ತಂದು ಪಾಪ ಪುಣ್ಯ ಮಾಡಿ ಬಂದದ. ಇದರೊಳಗೆ ಪರಮಾತ್ಮನ ನೀವು ತಂದ್ರೇನು, ಜೀವಾತ್ಮನ ನೀವು ತಂದ್ರೇನು? ತರಕ್ ಬರೋದಿಲ್ಲ. ತಂಬಿಗೆ ಬಂದ್ರೆ ತಂಬಿಗೆ ಜೊತೆಯಲ್ಲೇ ಬೈಲು ಬಂದಂತೆ ದೇಹ ಬಂತು ಅಂದ್ರೆ ದೇಹದ ಜೊತೆಗೆ ದೇವರು ಬಂದನ ಅಂತ ತಿಳ್ಕೋಬೇಕು ನಾವು.
ಅದಕ್ಕೆ ಮೊದಲ ಕಾಲದಲ್ಲಿ ಯಾರಾದ್ರೂ ಹೆರಿಗೆ ಆಯಿತು ಗಂಡ ಅಂದರೆ ದೇವರು ಬಂದನಂತಿದ್ರು, ಹೆಣ್ಣಂದ್ರೆ ದೇವತೆ ಬಂದನಂತಿದ್ರು. ಅವ್ರು ನೋಡ್ರಿ ಯಾವ ಶಾಸ್ತ್ರ ಕೇಳಿಲ್ಲ ಏನಿಲ್ಲ, ಬರೀ ಆಡೋ ಭಾಷೆಯಲ್ಲಿ ಅವ್ರ ಮನೆಗೆ ದೇವ್ರು ಬಂದಪ್ಪ, ಗಂಡ ಹುಟ್ಟ್ಯಾನ, ಆ ಮನೆಗೆ ಲಕ್ಷ್ಮಿ ಬಂದ್ಲಪ್ಪ, ದೇವತೆ ಹುಟ್ಟ್ಯಾಳ ಅಂತೀವಿಲ್ಲ. ಈಗ ಕಾಲಕ್ರಮೇಣ ಆಗ್ಯಾವ ಅಂದರೆ ಅವು ಬೇರೆ ಬೇರೆ ವಿಚಾರ ಆಗ್ಯಾವ, ಆ ಪ್ರಶ್ನೆ ಬೇರೆ. ಆಗ ಪರಿಪೂರ್ಣವಾದ ಆಕಾಶದಲ್ಲಿ ತಂಬಿಗೆ ತಿರುಗ್ತದ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಆದರೆ ಆಕಾಶ ತಿರುಗಕತ್ತಿದೆ, ಆಕಾಶ ತಂಬಿಗೆ ಇಲ್ಲಿ ಬಂತು ಬಯಲು, ಇಲ್ಲಿಂದ ಆ ಕಡೆ ಹೋದಾಗ ಮತ್ತೆ ಇಲ್ಲಿ ಬಂದು ಮತ್ತೆ ಅಲ್ಲಿಗೆ ಹೋಯ್ತೇನೆ. ಅದು ಬಂತು ಹೋಯ್ತಂತ ಆಕಾಶಕ್ಕೆಲ್ಲ ತಂಬಿಗೆ ಅವ. ಮೂಲೆಯಲ್ಲಿದ್ದ ಗಡಿಗೆ ಯಾರಾದ್ರೂ ಒಂದು ಗಡಿಗೆ ಇಟ್ಟಿದ್ರು ಇಲ್ಲಿ, ಅವರು ಬರೋದ್ರಾಗ ಅದನ್ನ ತೆಗೆದು ಮನೆಗೆ ಎಲ್ಲೇ ಇಟ್ರು. ಕೊಡ ಎಲ್ಲಿ ಹೋಯ್ತು ಅಂದರೆ ಕೊಡ ಅಲ್ಲಿ ಹೋಯ್ತು, ಕೊಡ ಜೊತೆಗೆ ಬಯಲು ಹೋಗ್ಯದ. ಅದು ಬಯಲಾಗ ತಿರುಗಾಡಕತ್ತದ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಅದರಂತೆ ಸೂಕ್ಷ್ಮ ದೇಹ ವಾಸನೆಯಿಂದ ಸ್ಥೂಲ ಪ್ರಪಂಚ ಜಗತ್ತು ಬರ್ತಾ ಹೋಗ್ತಾವ. ಅದಕ್ಕೆ ಈ ಜೀವನು ಹೋಗುವುದೆಲ್ಲಿ ಮತ್ತೆ ಬರೋದಿಲ್ಲ ಅಂತ. ಬೈಲಿ ಎಲ್ಲಿಂದ ಬಂತು ಎಲ್ಲಿ ಹೋಯ್ತು ಅಂದ್ರೆ ಯಾರು ಹೇಳ್ತಾರೆ? ತಂಬಿ ಅಲ್ಲಿದ್ದದ್ದು ಇಲ್ಲಿ ಬಂತು, ಇಲ್ಲಿದ್ದು ಕೂಡ ಅಲ್ಲಿ ಹೋಯ್ತು ಅಂತ ಹೇಳ್ಬೋದು. ಬೈಲಿಗೆ ಹೇಳಕ್ ಬರ್ತದೇನು? ಇಲ್ಲ. ಅದರಂತೆ ಹೋದೆಲ್ಲೆಲ್ಲ ಆಕಾಶವು ಮೊದಲೇ ಆದ, ಆ ತಂಬಿ ಎಲ್ಲಿ ಇಡು ಆಕಾಶ ಅಲ್ಲಿ ಆದ, ಬೈಲಾದ ಅಂದಾಗ ಮತ್ತೆ ಎಲ್ಲಿ ಹೋಯ್ತು ಎಲ್ಲಿ ಬಂತು ಅಂತ ತಂಬಿಗೆ ಹೇಳಬಹುದು, ತಂಬಿಗೆ ಒಳಗಿರುವ ಆಕಾಶಕ್ಕಿಲ್ಲ. ಅದರಂತೆ ಎಲ್ಲಿಂದ ಬಂತು ಎಲ್ಲಿಂದ ಹೋಯ್ತು ಅಂತ ಜಗತ್ತಿಗೆ ಹೇಳಬಹುದು, ಹೇಳಕ್ ಬರ್ತದಿಲ್ಲ. ಆದರೆ ಒಳಗಿರುವಂತ ನಿನ್ನ ಸ್ವರೂಪ ಎಲ್ಲಿಂದ ಬಂತು ಎಲ್ಲಿಂದ ಹೋಯ್ತು, ಎಲ್ಲಿ ಬರ್ತದೆ ನಿನ್ನ ಸ್ವರೂಪ ಅದ, ಎಲ್ಲಿ ಓದಿದೆ ಅಲ್ಲಿ ನಿನ್ನ ಸ್ವರೂಪನೇ ಅದ. ಅದಕ್ಕೆ ಜಗದಾಗಲ್ಲ ಮುಗಿಲಾಗಲ್ಲ ಅಂತ ಹೇಳಿದ್ರು ಅವರು. ಎಲ್ಲೆಲ್ಲಿ ನೀನೆಂತ ಯಾಕೆ ಹೇಳಿದ್ರು ಅಂದ್ರೆ ಈ ಜ್ಞಾನಕ್ಕಾಗಿ ಹೇಳಿದ ಮಾತದು. ಹೀಗೆ ಅವಿದ್ಯಾವಶದಿಂದ ನಮ್ಮ ಸ್ವರೂಪವನ್ನು ನಾವು ಮರ್ತೀವಿ ಅಂತ ಇಲ್ಲಿ ಹೇಳ್ತಾ ಬಂದ್ರು ಮಹಾತ್ಮರು. ಮುಂದೆ ಶ್ರೋತ್ರಂ ಚಕ್ಷು ಸ್ಪರ್ಶನಂ ಚ ರಸನಂ ಗ್ರಾಣಂ ಏವ ಚ ಅಧಿಷ್ಠಾಯ ಮನಃ ಚ ಅಯಂ ವಿಷಯಾನ್ ಉಪಸೇವತೆ. ಅಂದ್ರೆ ಈ ಜೀವಾತ್ಮನು ಏನು ಮಾಡಿದ? ಬಹಳ ಸಲ ಕೇಳಿರಿ. ಶ್ರೋತ್ರ ಅಂದ್ರೆ ಕಿವಿ, ಚಕ್ಷು ಅಂದ್ರೆ ಕಣ್ಣು, ಸ್ಪರ್ಶ ಅಂದ್ರೆ ಚರ್ಮ, ರಸ ಅಂದ್ರೆ ನಾಲಿಗೆ, ಗ್ರಹಣ ಅಂದ್ರೆ ಮೂಗು. ಈ ಇಂದ್ರಿಯಗಳನ್ನ ಮತ್ತು ಮನಸ್ಸನ್ನು ಸಹಾಯವಾಗಿ ತೆಗೆದುಕೊಂಡು ಆ ಜೀವಾತ್ಮ ಹೊರಗಿನ ಪ್ರಪಂಚದ ಶಬ್ದಾದಿ ವಿಷಯಗಳಲ್ಲಿ ಏನು ವ್ಯವಹಾರ ಮಾಡ್ತಾನ, ಆ ವ್ಯವಹಾರದ ಲಾಭ ನಷ್ಟ ಅಂದ್ರೆ ಸುಖ ದುಃಖ ಅನುಭವಿಸ್ತಾನ ಅಷ್ಟೆ. ಹೇಗೆಂದ್ರೆ ಅರ್ಜುನ ಕೇಳು, ಜೀವನು ವಾಸನಾಮಯ ಸೂಕ್ಷ್ಮ ಶರೀರದೊಂದಿಗೆ ಮತ್ತೊಂದು ದೇಹವನ್ನು ಪ್ರವೇಶಿಸಿದ ನಂತರ ಅಲ್ಲಿ ನಡೆಯುವ ಕಾರ್ಯಕ್ರಮಗಳೇನು? ನಾವಿಲ್ಲಿ ನಡೆಯುವ ಕಾರ್ಯಕ್ರಮ ನಾವು ಲೆಕ್ಕ ಮಾಡ್ತೀವಿ. ಅವ್ರು ಈ ದೇಹ ಬಿಟ್ಟ ಮೇಲೆ ಮುಂದಿನ ದೇಹದಲ್ಲಿ ನಿನ್ನ ಕಾರ್ಯಕ್ರಮವೇನಂತ ಅವ್ರು ಲೆಕ್ಕ ಇಟ್ಟಾರ. ಹೌದೇ ಇಲ್ಲ? ಅಲ್ಲಿ ಅಂತಃಕರಣವೆಂಬ ಗದ್ದಿಗೆ ಮೇಲೆ ಕುಳಿತು ಜೀವನು ಶರೀರವೆಂಬ ಅಂಗದಲ್ಲಿ ಜೀವಾತ್ಮನೆಂಬ ಲಿಂಗ ಧಾರಣ ಮಾಡಿ, ಅಲ್ಲಿ ಗದ್ದಿಗೆ ಆಸನದ, ಅಲ್ಲಿ ಗದ್ದಿಗೆ ಮೇಲೆ ಕುಳಿತು ಜೀವನು ತನ್ನನ್ನು ತಾನು ಮರೆತು ವಾಸನೆಯನ್ನು ನೋಡಬೇಕೆಂಬ ಇಚ್ಛೆಯಿಂದ ಗ್ರಾಣಿ ಇಂದ್ರಿಯವನ್ನು ಜೊತೆ ಮಾಡಿಕೊಂಡ. ಏನು ಮಾಡಿದ? ವಾಸನೆ ನೋಡ್ಬೇಕಂದ್ರೆ ಅವನು ಏನು ಮಾಡಬೇಕು? ನಾಸಿಕವನ್ನೇ ಬಳಸಬೇಕು. ಅದು ಬಿಟ್ಟರೆ ಬೇರೆ ಇಲ್ಲ. ಮಾತಾಡಬೇಕೆಂಬ ಇಚ್ಛೆಯಿಂದ ವಾಗೇಂದ್ರಿಯನ ಜೊತೆ ಕೂಡಿ ಹಾಕಿಕೊಂಡು ಮಾತಾಡ್ಬೇಕಾದ್ರೆ ಆ ಕಿವಿ ಗೆಳೆತ ನಡೆಯಂಗಿಲ್ಲ, ಅಲ್ಲಿ ಬಾಯಿ ಗೆಳೆತ ನಡೀತದೆ.
ಹೀಗೆ ಶಬ್ದವನ್ನು ಕೇಳಬೇಕೆಂಬ ಕುತೂಹಲದಿಂದ ಕಿವಿಯನ್ನು ಜುತ ಮಾಡಿ ಮತ್ತು ರೂಪವನ್ನು ನೋಡಬೇಕೆಂದರೆ ಕಣ್ಣಿನ ಸಹವಾಸ ಮಾಡ್ತಾನ. ಮತ್ತು ಯಾವುದನ್ನು ಸುಖ ಬೇಕಾಗಿದ್ರೆ ಪುರುಷ ಹೆಣ್ಣಿನ ಸಹವಾಸ ಮಾಡ್ತಾನಿಲ್ಲ, ಹೆಣ್ಣು ಪುರುಷನ ಸಹವಾಸ ಮಾಡ್ತಾಳೆ. ಇದು ಪ್ರಪಂಚದ್ದು. ಆದರೆ ಇಲ್ಲಿ ಜೀವನ ಏನು ವಾಸನೆಗಳವ ಅವು ಪಡಿಬೇಕಂದ್ರೆ ಎಲ್ಲವನ್ನ ಮುಟ್ಟಿ ಆನಂದಿಸಬೇಕೆಂದು ಚರ್ಮೇಂದ್ರಿಯವನ್ನು ಜೊತೆ ಮಾಡಿಕೊಂಡು ಹೋಗುತ್ತಾನೆ. ರುಚಿಯಾದ ಪದಾರ್ಥಗಳನ್ನು ತಿನ್ನಬೇಕೆಂಬ ವ್ಯಾಮೋಹದಿಂದ ನಾಲಿಗೆ ದಾಸನಾಗಿರುತ್ತಾನೆ. ಮನಸ್ಸೆಂಬ ಸ್ತ್ರೀಯೊಂದಿಗೆ ಇಂದ್ರಿಯಗಳಿಂದ ವಿಷಯವನ್ನು ಪುರುಷತ್ವ ಇಲ್ಲದೆ ಗ್ರಹಿಸಿ ಮನ್ಮತ್ತನಾಗಿದ್ದಾನೆ. ನಿಶೆ ಏರಿಬಿಡ್ತು ನೋಡೋಣ. ಒಂದು ವಿಷ ಎಷ್ಟು ನಿಶೆ ಮಾಡ್ತದ, ಬಳಸಿದ 5 ಇಂದ್ರಿಯಗಳಂತ ಬರೋದಲ್ಲ ನಿಜಗೊಂಡ್ರು. ನೀನೆಂತ ಉಳಿವೆ? ಸ್ಪರ್ಶಕ್ಕಾಗಿ, ರೂಪಕ್ಕಾಗಿ ಎಷ್ಟೋ ಪ್ರಾಣಿಗಳು ಒಂದೊಂದು ಇಂದ್ರಿಯ ಸುಖಕ್ಕಾಗಿ ಒಂದೊಂದು ದೇಹವನ್ನೇ ಬಿಟ್ಟು ಹೋಗ್ಬಿಟ್ಟು ಅದಕ್ಕಾಗಿ ಸತ್ತವು. ಇಲ್ಲ 5 ಅವಲ್ಲ ನಮ್ಮಲ್ಲಿ. ನೀನೆಂತ ಉಳಿವೆ? ಹೆಂಗ್ ಬದುಕ್ತಿದ್ದಂತ. ಹಾಗೆ ಮನಸ್ಸೆಂಬ ಸ್ತ್ರೀಯೊಂದಿಗೆ ಇಂದ್ರಿಯಗಳಿಂದ ವಿಷಯವನ್ನು ಎಡಬಿಡದೆ ಗ್ರಹಿಸಿ ಆತ ನಿಷೇಧಿತವನಾಗಿದ್ದಾನೆ, ಮತ್ತನಾಗಿದ್ದಾನೆ. ಜೀವನು ಮಾಡುತ್ತಿರುವುದು ತಿನ್ನುವುದಕ್ಕೆ, ತಿನ್ನುತ್ತಿರುವುದು ಮತ್ತೆ ಮಾಡುವುದಕ್ಕೆ. ಇಲ್ಲಿ ಭಾಳ ವಿಚಿತ್ರ ಅದ. ಯಾಕೆ ಸತ್ತಿತಮ್ಮಂದ್ರೆ ಮತ್ತೆ ಹುಟ್ಟಕ್ಕ, ಯಾಕೆ ಹುಡ್ತದಪ್ಪ ಮತ್ತೆ ಸಾಯೋದಕ್ಕಪ್ಪ. ಹೀಗೆ ಹುಟ್ಟುವುದಕ್ಕಾಗಿ ಸಾಯುತ್ತಾನೆ, ಸಾಯುವುದಕ್ಕಾಗಿ ಹುಟ್ಟುತ್ತಾನೆ ಅಂತ ತಿಳ್ಕೊಂಡು ಈ ಮೂಲ ಶ್ಲೋಕದಿಂದ ಏನು ಅರ್ಥ ಮಾಡ್ಬೇಕಂದ್ರೆ, ಒಂದು ಚಕಾರದಿಂದ ಜ್ಞಾನೇಂದ್ರಿಯಗಳನ್ನು ಕರ್ಮೇಂದ್ರಿಯಗಳನ್ನು, ಮತ್ತೊಂದು ಚಕಾರದಿಂದ ಪಂಚಪ್ರಾಣಗಳನ್ನು ಗ್ರಹಿಸಿ ಉತ್ತರಾರ್ಧದಲ್ಲಿ ಮನಶ್ಚ ಎಂಬಲ್ಲಿರುವ ಚಕಾರದ ಬುದ್ಧಿ ಚಿತ್ತ ಅಹಂಕಾರಗಳನ್ನು ಸ್ವೀಕರಿಸಿ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಪ್ರಾಣಪಂಚಕ ಅಂತಃಕರಣ ಈ ಎಲ್ಲವೂ ಕೂಡಿದ್ದೇ ಸೂಕ್ಷ್ಮ ಶರೀರ ಅಂದರು. ಇದು ಭೋಗ ಸಾಧನವಾದ ಈ ಸೂಕ್ಷ್ಮ ಶರೀರದೊಳಗೆ ಕೂಡಿ ಈ ಜೀವನು ವಿಷಯ ಭೋಗಗಳನ್ನು ಅನುಭವಿಸುತ್ತಾನೆ. ನಮ್ಮೆಲ್ಲ ವಿಷಯ ಭೋಗ ಯಾವುದರಿಂದ ಅನುಭವ ಆಗ್ತದಂದ್ರೆ ಈ ಹೇಳಿದ ಶ್ಲೋಕಗಳನ್ನು ಅರ್ಥ ಮಾಡಬೇಕು. ನಾನವಲ್ಲ ಕಾರ್ನೇ ಕುಂತಾನ ಅಂದ್ರೆ ಕಾರು ಓಡ್ತದೀವಿ, ಕಾರ್ ನಡೆಸೋನು ಓಡಂಗಿಲ್ಲ. ಕುದುರೆ ಮೇಲೆ ಕುಂತಾನ, ಕುದುರೆ ಓಡ್ತದ, ಮಾಲಕ ಓಡ್ದಂಗೆ ಕಾಣ್ತದ. ಮಾಲಕ ನಡೆಯಕತ್ತಾನ, ಕುದುರೆ ನಡೀತದ, ಮಾಲಕ ಸುಮ್ಮನೆ ಕುಂತಾನ. ನಡೆದ ಯಾವುದು? ಕುದುರೆ. ಇಲ್ಲಿ ಓಡುವುದು ಮಾಡುವುದು ಯಾವುವು? ಇಂದ್ರಿಯಗಳು. ಆದರೆ ಕಾರು ಹೋದರೆ ಡ್ರೈವರು ಹೋಗಂಗಿಲ್ಲ, ಕುದುರೆ ಓಡಿದ್ರೆ ಮನುಷ್ಯ ಹೋಗೋದಿಲ್ಲ. ಇಂದ್ರಿಯಾದಿಗಳು ಹೋಗಿ ಬರೋದು ಮಾಡಿದ್ರು ಕೂಡ ಜೀವನು ಹೋಗೋನಲ್ಲ, ಬರೋನಲ್ಲ, ಸುಮ್ಮನೆ ಕುಂತಾನ ಅವನು ಅಷ್ಟೆ. ಈ ರೀತಿ ನಾವು ತಿಳ್ಕೊಂಡು ಜೀವನು ವಿಷಯ ಭೋಗ ಅನುಭವಿಸ್ತಾನೆ ಅಂತಕ್ಕಂಥ ಮಾತನ್ನು ಹೇಳಿದರು. ಮತ್ತು ನಾಳೆಯ ದಿನ ಮುಂದೆ 10ನೇ ಶ್ಲೋಕದಲ್ಲಿ ಇನ್ನೂ 2 ಶ್ಲೋಕದಿಂದ ಇದನ್ನೇ ಹೇಳ್ತಾನೆ. ಜೀವ ಯಾಕೆ ಭೋಗ ಮಾಡ್ತಾನ, ಯಾರು ಹೋಗ್ತಾರ, ಯಾರು ಬರ್ತಾರ, ಹೋಗುವಾಗ ಏನು ತಗೊಂಡು ಹೋಗ್ತಾರ, ಬರುವಾಗ ಏನು ತಗೊಂಡು ಬರ್ತಾರ. ನೀವು ಹೋಗುವಾಗ ವಿಷಯ ವಾಸನೆ ತಗೊಂಡೋಗಿದ್ದಿಲ್ಲ, ವಸ್ತು ತಗೊಂಡೋಗಿದ್ದೇನೆ. ವಸ್ತು ಅಂತೂ ಯಾರು ತಗೊಂಡೋಗಿಲ್ಲ. ಅದಕ್ಕಾಗಿ ಹುಟ್ಟಿದ ತಕ್ಷಣವೇ ವಿಷಯ ಬಗ್ಗೆ ನೀವ್ಯಾರು ಬೋಧ ಮಾಡೋದು ಬೇಕಾಗಿಲ್ಲ. ತನ್ನಷ್ಟು ತಾನೇ
ಬಾಲಕ ಶಿಶು ಬಾಲಕ ಯೌವನ ಮುಪ್ಪಾದಂಗೆಲ್ಲ ತನ್ನಷ್ಟಕ್ಕೆ ತಾನೇ ಎಲ್ಲ ಬದಲಾವಣೆ ಆಯ್ಕಂತ ಹೋಗ್ತಾವ. ಆಶೆಗಳು ಭೋಗಗಳು ಹುಟ್ಟವು, ಅವು ಮತ್ತೆ ಭೋಗಿಸಿದ ನಂತರ ಇಲ್ಲದಂಗಾಗವು. ಅವೇ ವಿನ ಜೀವಾತ್ಮನಿಗೆ ಸಂಬಂಧ ಇಲ್ಲ. ಯಾಕಂದ್ರೆ ನೀನು ಅವೇನು, ನಿನಗ ಶರೀರ ಇಲ್ಲ, ನೀ ಹುಟ್ಟಿದವನಲ್ಲ. ಹುಟ್ಟಿನಂದ್ರೆ ಇವೆಲ್ಲ ಬರ್ತಾವ ಅಂತ ಹೇಳಿದ್ರು. ನಾಳೆ ದಿನ ಮತ್ತೆ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ನಾಳೆ ದಿನ ಯಾವ ಅತ್ಯಂತ ಆಷಾಢ ಮಾಸದಲ್ಲಿ ಬರುವಂಥ ಗುರು ಪೂರ್ಣಿಮೆ ಅನ್ನುವಂಥ ಶ್ರೇಷ್ಠವಾದ ಒಂದು ದಿನದಂದು ನಮ್ಮ ಸನಾತನ ಸಂಸ್ಕಾರದಲ್ಲಿ ಬಹುದಿನಗಳಿಂದ ಗುರುಗಳನ್ನು ಮತ್ತು ಮಹಾತ್ಮರನ್ನು, ಆಚಾರ್ಯರನ್ನು, ಸಂತರನ್ನು ಸ್ಮರಣೆ ಮಾಡುವಂಥ ಒಂದು ದಿನ. ಹಾಗಾಗಿ ನಾವು ಕೂಡ ನಾಳೆ ದಿನ ಪ್ರತಿನಿತ್ಯಂತೆ ಸಾಯಂಕಾಲ ಶಾಸ್ತ್ರ, ಅದರ ಜೊತೆಗೆ ಗುರು ಪೂರ್ಣಿಮೆಯ ವಿಚಾರವನ್ನು ನಾವು ನೀವು ಸ್ವಲ್ಪ ಮೆಲುಕು ಹಾಕಿ, ನಂತರ ಲಘು ಉಪಹಾರವನ್ನಾಗಲಿ ಅಥವಾ ಬೇರೆ ರೀತಿಯ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದಾಗ ಅದೆಲ್ಲವನ್ನು ತಾವು ಸ್ವೀಕಾರ ಮಾಡಿರಿ. ಮತ್ತು ನಾಳೆಗೆ ವಿಶೇಷವಾದ ದಿನ ಅಂತ ಹೇಳಿದಾಗ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಆ ಒಂದು ಗುರುವಿನ ಕೃಪೆಗೆ ನಾವು ನೀವು ಪಾತ್ರರಾಗೋಣ ಅನ್ನೋ ಮಾತನ್ನು ಹೇಳ್ತಾ, ನಾಳೆ ದಿನ ನಾವು ಬೆಳಗ್ಗೆ ನೀರ್ಮಾನಿಯ ಶ್ರೀಮಠಕ್ಕೆ ಹೋಗಿ ಸದ್ಗುರುಗಳ ಗದ್ದುಗೆ ಮಂಗಲವನ್ನು ಮಾಡಿ ಅಲ್ಲಿ ಇರುವಂಥ ನಮ್ಮೆಲ್ಲರ ಜೊತೆ ಸ್ವಲ್ಪ ಹೊತ್ತು ಕಾಲವನ್ನು ಕಳೆದು ಮತ್ತೆ ನಾವು 2 ಗಂಟೆ ಒಳಗಡೆ ಇಲ್ಲಿ ಬರ್ತೇವೆ. ಸಾಯಂಕಾಲ ಆದಷ್ಟು ಬೇಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಪ್ರತಿನಿತ್ಯಂತೆ ಮಂಗಳವನ್ನು ಮಾಡಿ ನಾವು ನೀವು ಕೃತಾರ್ಥರಾಗೋಣ, ಧನ್ಯರಾಗೋಣ ಅನ್ನೋ ಮಾತನ್ನು ಹೇಳ್ತಾ, ನಾಳೆ ಕೆಲವು ಬೇರೆ ಊರಿನಿಂದ ನನಗೆ ಆಗಲೇ ಫೋನ್ ಮುಖಾಂತರ ಬರೋರು ಇವಂತೂ ಹೇಳ್ಯಾರ. ಬರೋರು ಯಾರಾದರೂ ಬರ್ರಿ ಅಂತ ನಾವು ಹೇಳಿವಿ. ಹಾಗಾಗಿ ಎಲ್ಲರೂ ಕೂಡಿ ಗುರುವಿನ ಧ್ಯಾನವನ್ನು, ಗುರು ಚಿಂತನೆಯನ್ನು, ಸದ್ಗುರು ಬಸವಾನಂದರ ಪಾದ ಪೂಜೆಯನ್ನು ಮಾಡಿ ನಾವು ನೀವು ಕೃತಾರ್ಥರಾಗೋಣ ಅನ್ನೋ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ. ಗುರುದೇವ ಬಸವ ಆನಂದ ಯೋಗಿ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ. ಗುರುದೇವ ಬಸವ ಆನಂದ ಯೋಗಿ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ. ಪರಿಪಕ್ವ ಹೃದಯರಿಗೆ ನಿಜ ಗುಣ ಬೋಧೆಯ ಮರ್ಮವ ತಿಳಿಸಿರುವೆ ಗುರುವರ ಮರ್ಮವ ತಿಳಿಸಿರುವೆ. ಕರ್ಣಾದಿ ಗುಣಕ್ಕೆಲ್ಲ ತಾನೇ ಸಾಕ್ಷಿ ಎಂಬ ಭಾವವನರು ಇದಗೆ ಗುರುವರ ಭಾವವನರು ಇದಗೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ. ಲೌಕಿಕ ಪರಮತವೆರಡನು ಮಾನದೆ ಕೂಡಿ ನಡೆಸಿರುವೆ ಗುರುವರ ಕೂಡಿ ನಡೆಸಿರುವೆ. ಮಾರ್ದನ ಶಂಭೋಲಿಂಗವನೊಲಸಿ ಗಂಭೀರದಿ ಸುಖಿಸಿರುವೆ ಗುರುವರ ಗಂಭೀರದಿ ಸುಖಿಸಿರುವೆ. ಗುರುದೇವ
ಬಸವಾನಂದ ಯೋಗಿಗೆ ಬೆಳಗುವೆನಾರತಿಯ ಗುರುವರ ಬೆಳಗುವೆನಾರತಿಯ ಸಂಸಾರದೊಳಗೆ ಬಳಲುವ ನರರಿಗೆ ಈ ಭವದಿಂದ ತಾರಿಸಿದೆ ಗುರುವರ ಈ ಭವದಿಂದ ತಾರಿಸಿದೆ ಭವಮಾಲೆಗೊಳಗಾದೆ ಎಂಬ ಭ್ರಮೆಯನು ನೀನು ಬಿಡಿಸಿರುವೆ ಗುರುವರ ನೀನು ಬಿಡಿಸಿರುವೆ ದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಗುರುನಾಥ ಮಹಾರಾಜ್ ಕಿ ಶಿವಪುತ್ರೇಶ್ ಮಹಾರಾಜ್ ಕಿ ಬಸವಾನಂದ ಸ್ವಾಮಿ ಮಹಾರಾಜ್ ಕಿ अभिनव निष्ण महाराज की सकल साधु संत महाराज की जय मंगलम जय नमः पार्वती शिव हर हर महादेव।